ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ವಿಶೇಷವಾಗಿ ನಾವು ನಿಮಗೆ ಗಾಯತ್ರಿ ಮಂತ್ರ ಎಂದರೇನು, ಗಾಯತ್ರಿ ಮಂತ್ರ ಸೃಷ್ಟಿಯಾದದ್ದು ಹೇಗೆ ಮತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ಮೇಷಾದಿ 12 ರಾಶಿಗಳಿಗೆ ಯಾವ ಯಾವ ಭಾಗದಲ್ಲಿ ನೀವು ಮನೆಗಳಲ್ಲಿ ಕಟ್ಟಿ ಬಾಗಿಲಲ್ಲಿ ವಾಸ ಮಾಡಬೇಕು, ಭೂಮಿಯ ಮೇಲಿರಬೇಕೋ ಕೆಳಗಿರಬೇಕೋ ಅಥವಾ ಫ್ಲ್ಯಾಟ್ಗಳೆಲ್ಲ ತೊಗೊಂಡಿರ್ತೀರಲ್ಲ ಮಧ್ಯದಲ್ಲಿ ಎಲ್ಲಿ ವಾಸ ಮಾಡಬೇಕು ಅನ್ನತಕ್ಕಂಥದ್ದನ್ನು ವಿಚಾರಗಳನ್ನು ಎಲ್ಲವನ್ನೂ ಸಹಿತ ಇವತ್ತು ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಜ್ಯೋತಿಷ್ಯವನ್ನೆಲ್ಲ ಕೇಳಲಿಕ್ಕೆ ಹೋಗ್ತೀರಾ, ಗುರುಗಳೇ ನಮಗೆ ಯಾವ ದಿಕ್ಕಿನ ಬಾಗಿಲಾಗುತ್ತೆ, ಈ ಕಡೆ ಬಾಗಿಲಿಟ್ಟರೆ ಒಳ್ಳೆಯದ, ಆ ಕಡೆ ಬಾಗಿಲು ಹಾಕಿದ್ರೆ ಒಳ್ಳೆಯದ, ಹಿಂದ್ಗಡೆ 2 ಬಾಗಿಲಿದೆ, ಮುಂದ್ಗಡೆ 2 ಬಾಗಿಲಿದೆ, ಇವೆಲ್ಲ ಕೇಳ್ತಾನೆ ಇದ್ದೀರಿ ದಿನ ಬೆಳಗಾದರೆ. ಇದೆಲ್ಲ ಏನಾಗುತ್ತೆ ಅಂದರೆ ಜ್ಯೋತಿಷ್ಯ ಒಂದು ನಂಬಿಕೆಯ ಶಾಸ್ತ್ರ ಅಂತ ಹೇಳಿದ್ದೀನಿ ನಿಮಗೆ. ಮೇಷಾದಿ 12 ರಾಶಿಗಳನ್ನು ನಮ್ಮ ಪೂರ್ವಿಕರು ಮೇಷರಾಶಿಯನ್ನು ಪೂರ್ವದ ಭಾಗ ಅಂತ ಕರೆದಿದ್ದಾರೆ. ಅಂದರೆ ಮೇಷರಾಶಿಯವರೆಲ್ಲ ಅಶ್ವಿನಿ, ಭರಣಿ, ಕೃತ್ತಿಕಾ ಪಾದದ ಮೊದಲನೇ ನಕ್ಷತ್ರದವರೆಲ್ಲರೂ ಮೇಷರಾಶಿ ಅಂದರೆ ಪೂರ್ವದಲ್ಲಿ ಇರುವ ಬಾಗಿಲಿನಲ್ಲಿಯೇ ವಾಸ ಮಾಡಬೇಕು. ಪೂರ್ವ ಅದಕ್ಕೆ ಎತ್ತಿದ ಬಾಗಿಲು. ನೀವೇನು ಮಾಡ್ತೀರಾ, ಆಗಲೇ ಯೋಚನೆ, ನಮ್ಮ ತಂದೆದು ಮೇಷ, ನಮ್ಮ ತಾಯಿದು ವೃಷಭ, ನಂದು ಮಿಥುನ, ನಮ್ಮ ಅಕ್ಕನ ಕರ್ಕಾಟಕ, ನನ್ನ ತಮ್ಮ ಸಿಂಹ, 5 ಜನ ಹೆಂಗೆ ಓಡಾಡೋದು ಅಂತ. ಇವೆಲ್ಲ ಏನಂದರೆ ನೀವು ತಿಳ್ಕೊಳ್ಬೇಕು. ಮನೆಗೆ ಒಬ್ಬ ಯಜಮಾನ, 5 ಜನಕ್ಕೂ ಒಂದು ತಪ್ಪಲೆಯಲ್ಲಿ ಒಂದೇ ಕುಕ್ಕರಲ್ಲಿಟ್ಟು ಅಡುಗೆ ಮಾಡೋದು, 5 ಗ್ಯಾಸ್ ಸ್ಟವ್ ಇಟ್ಕೊಳ್ಳೋಲ್ಲ ಎಲ್ಲರೂ. ಹಾಗೆ ನೀವು ಎಲ್ಲವನ್ನು ಯಜಮಾನನಿಗೆ ನೋಡಬೇಕು. ಮನೆ ಯಾರ ಹೆಸರಲ್ಲಿದೆ ಅಥವಾ ಮನೆಗೆ ಯಾರು ನಮಗೆ ಹಣಕಾಸುಗಳನ್ನ ದುಡ್ಡುಗಳನ್ನು ಸಂಪಾದನೆ ಮಾಡಿ ತಂದು ಹಾಕ್ತಾನೆ ಅವನ್ನ ಯಜಮಾನ ಅಂತ ಕರಿತೀವಿ. ಆದ್ದರಿಂದ ಮೇಷರಾಶಿ ಯಜಮಾನನಿಗೆ ಮಾತ್ರ ಸಂಬಂಧಪಡುತ್ತೆ. ಯಾರು ನಿಮ್ಮ ತಂದೆ ಹೆಸರಿನಲ್ಲಿ ಯಾರಿರ್ತಾರ ಅವರೆಲ್ಲರೂ ಸಹಿತ ಪೂರ್ವ ದಿಗ್ಭಾಗದ ಬಾಗಿಲಿನಲ್ಲೇ ವಾಸ ಮಾಡಬೇಕು. ಆದ್ದರಿಂದ ಮೇಷರಾಶಿಯವರಿಗೆ ವಿಶೇಷವಾದ ಫಲಗಳು ಸಿಗಬೇಕಾದ್ರೆ ಅಲ್ಲಿದ್ದರೆ ಮಾತ್ರ. ಆದರೆ ಉತ್ತರ ದಿಗ್ಭಾಗವೂ ಆಗ್ತಾರೆ ಅವ್ರಿಗೆ, ಮೇಷರಾಶಿಯವ್ರಿಗೆ ಆಗಬಾರ್ದು ಅಂತಿಲ್ಲ. ಕೆಲವರೆಲ್ಲ ಸಮಸ್ಯೆ ಆಗಿಬಿಡುತ್ತೆ ನಿಮಗೆ. ಆದ್ದರಿಂದ ಉತ್ತರ ಮತ್ತು ಪೂರ್ವ ಎಲ್ಲ ರಾಶಿಗಳಿಗೂ ಕಾಮನ್ ಆಗಿರುತ್ತೆ. ಮೇಷರಾಶಿಯವರು ಪೂರ್ವ ಮತ್ತು ಉತ್ತರ ದಿಗ್ಭಾಗದಲ್ಲಿ ವಾಸ ಮಾಡಿ. ಆಮೇಲೆ ಇನ್ನೊಂದು ಸಮಸ್ಯೆ ನಿಮಗೆ, ಮೇಲೆ ವಾಸ ಮಾಡಲು ಕೆಳಗೆ ವಾಸ ಮಾಡಲು ಅಂತ. ಮೇಷ ಅಂದರೆ ನಮ್ಮಲ್ಲಿ ಆಡು ಅಂತ ಹೆಸರು, ಅಜ. ಇಲ್ಲಿ ಓಡಾಡುತ್ತೆ ಆಡು, ಆಕಾಶದಲ್ಲಿ ಹೋಗಲ್ಲ, ಗೋಡೆ ಮೇಲೆ ಹತ್ತಲ್ಲ. ಅದು ಆ ನೆಲದಲ್ಲೇ ವಾಸ ಮಾಡುವುದರಿಂದ ಮೇಷರಾಶಿಯವರು ಕೆಳಗಿನ ಫ್ಲ್ಯಾಟ್ನಲ್ಲಿರಬೇಕು. ನೀವು ಯಾವುದೋ ಅಪ್ಟೇರ್ಲಿರೋಕ್ಕಾಗಲ್ಲ. ಆದ್ದರಿಂದ ಭೂಮಿಯಲ್ಲಿ ವಾಸ ಮಾಡಿದರೆ ನಮಗೆ ಅತ್ಯುತ್ತಮ ಕ್ಷೇಮ ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಆಡು ಎಲ್ಲ ಕಡೆ ಓಡಾಡುತ್ತೆ ನೋಡಿ, ಎಲೆಗಳು ಎತ್ತಿರಬೇಕು, ಭೂಮಿ ಮೇಲೆಲ್ಲ ಹೋಗುತ್ತಲ್ಲ. ಅಂದರೆ ಇನ್ಯಾವುದೋ ಮರದ ಮೇಲೆ ಹತ್ತುತ್ತೆ ಅಂತ ಹೇಳಬೇಡಿ, ಓಡಾಡುವ ಜಾಗ ಸಾಮಾನ್ಯವಾಗಿ. ಆದ್ದರಿಂದ ಅದನ್ನು ಭೂಮಿಯಲ್ಲೇ ರಾಶಿಯ ಮೇಲೆ ನೀವೆಲ್ಲ ಕೆಳಗಿನ ಫ್ಲ್ಯಾಟ್ನಲ್ಲಿ ವಾಸ ಮಾಡಿ. ಅಂದರೆ ಭೂಗರ್ಭದಲ್ಲಿ ಅಂಡರ್ಗ್ರೌಂಡಿಂಗ್ ಅಲ್ಲ, ಭೂಮಿಯ ಮೇಲೆ. ವೃಷಭ ಅಂದರೆ ಎತ್ತು ಅಂತ ಹೆಸರು. ಎತ್ತು ನೋಡಿದ್ದೀರ, ಅದು ಅಷ್ಟೇ. ಆ ರಾಶಿಯವರಿಗೆ ದಕ್ಷಿಣ ದಿಗ್ಭಾಗಲು ವಿಶೇಷ. ನೀವು ಕೇಳಿರಬೇಕು, ದಕ್ಷಿಣ ಅಂದ್ಬಿಟ್ರೆ ಎದುರುಕೊಂಡೇ ಬಿಡ್ತಾರೆ, ಅಯ್ಯೋ ದಕ್ಷಿಣದ ಬಾಗಿಲಾದರೆ ಮನೆಗೆ ಹೋಗಲ್ಲ ಅಂತ. ವೃಷಭ ರಾಶಿಯವರಿಗೆ ದಕ್ಷಿಣ ದಿಕ್ಕು ಬಹಳ ಎತ್ತಿದೆ. ಪೂರ್ವ ದಿಕ್ಕಲ್ಲೂ ವಾಸ ಮಾಡ್ಬೋದು ನೀವು, ಉತ್ತರ ದಿಗ್ಭಾಗಲೂ ಆಗ್ತಾನೆ. ಆದರೆ ದಕ್ಷಿಣ ದ್ವಾರ ವಿಶೇಷ ಯಜಮಾನನಿಗೆ ಆಗುವಂಥ ದಿಕ್ಕು ವೃಷಭ ರಾಶಿ. ವೃಷಭ ಎತ್ತು ಎಲ್ಲಿ ಓಡಾಡುತ್ತೆ? ಭೂಮಿಯ ಮೇಲೆ. ಆದರೆ ನಾನು ಭೂಮಿಯ ಮೇಲೆ ಇರ್ತಕ್ಕಂಥ ಮನೆಯ ಮೇಲೆ ನೀವೆಲ್ಲ
ಓಡಾಡ್ಬೋದು, ಅಪ್ಸ್ಟೇರ್ ಆಗೋದಿಲ್ಲ ನಿಮಗೆ. ಆದ್ದರಿಂದ ಈಗೆಲ್ಲ ಇರೋದನ್ನು ಖಾಲಿ ಮಾಡಿಬಿಟ್ಟು ನಾಳೆ ಎಲ್ಲ ಕೆಳಗೆ ಫ್ಲೋರ್ ಬಂದ್ಬಿಡ್ಬೇಡಿ. ಇದೆಲ್ಲ ತಿಳ್ಕೊಳ್ಬೇಕು. ನೀವು ಮುಂದೆ ಮನೆ ವಾಸ ಮಾಡುವಾಗ, ಕಟ್ಟುವಾಗ ಯಾವುದೋ ಫ್ಲ್ಯಾಟ್ ಇರುತ್ತೆ, 120 ಫ್ಲ್ಯಾಟಲ್ಲಿ ಮನೆ ತೊಗೊಂಡಿರ್ತೀರ. ನಾಳೆ ಅದನ್ನು ಕೊಟ್ಬಿಟ್ಟು ಕೈ ತೊಳ್ಕೊಂಡು ಗುರುಗಳು ಹೇಳೋದು ಅಂತ ನೆಲದಲ್ಲಿರೋ ಮನೆ ಹುಡ್ಕೊಂಡು ಹೋಗೋಬೇಡಿ. ಇದೆಲ್ಲ ತಿಳ್ಕೊಳ್ಬೇಕು. ನಿಮಗೆ ಸಮಯ ಸಿಕ್ಕಿದಾಗ 10 ಎಕರೆ ಭೂಮಿಯಲ್ಲಿದ್ದಾಗ ನೀವೊಂದು ಮನೆ ಕಟ್ಟಿದಾಗ ನೀವಲ್ಲಿ ಎಲ್ಲೆಲ್ಲಿ ವಾಸ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಗೆ ದಿಕ್ಕು ಪಶ್ಚಿಮ ದಿಕ್ಕು ಅಂತ ಕರಿತೀವಿ. ಅವರು ಪಶ್ಚಿಮದಲ್ಲೇ ವಾಸ ಮಾಡಬೇಕು, ಪಶ್ಚಿಮ ದ್ವಾರದಲ್ಲಿ ವಾಸ ಮಾಡಬೇಕು. ಪೂರ್ವ ಆಗ್ತದೆ ಅವ್ರಿಗೂ, ಉತ್ತರ ದಿಕ್ಕು ಆಗುತ್ತೆ, ಪಶ್ಚಿಮ ವಿಶೇಷ ಅವ್ರಿಗೆ. ಯಾರಿಗೆ? ಮಿಥುನ ರಾಶಿಯವರಿಗೆ ಪಶ್ಚಿಮ ವಿಶೇಷ. ಮೈಥುನ ರಾಶಿ ಅದಕ್ಕೆ ಹೆಸರು ಬೆಡ್ರೂಮ್ ಅಂತ ಆಗಲೇ ಹೇಳಿದೆ. ಆದರೆ ಇವರು ಅಪ್ಸ್ಟೇರಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಯಾವ ಫ್ಲೋರಲ್ಲಿ ಬೇಕಾದ್ರೂ ಇವ್ರು ಗಂಡ ಹೆಂಡತಿ ಎಲ್ಲಿದ್ದರೂ ಇರ್ತಾರೆ. ಆದ್ದರಿಂದ ಅದು ಬೆಡ್ರೂಮ್ ಅಂತ ಅರಿಸ್ಕೊಳ್ತಾರೆ, ಮಿಥುನ ರಾಶಿ ಅಂತ ಆಗ್ತಾರೆ. ಅದನ್ನು ಭೂಮಿಯ ಮೇಲೂ ವಾಸ ಮಾಡ್ಬೋದು, ಮೇಲೂ ನೀವು ಮನೆಗಳಲ್ಲಿ ಕಟ್ಕೊಂಡಿರತಕ್ಕಂಥ ಜಾಗದಲ್ಲಿ ನೀವೆಲ್ಲ ವಾಸ ಮಾಡ್ಬೋದು, ಒಳ್ಳೆಯದಾಗ್ತದೆ. ಕರ್ಕಾಟಕ ಅಂತ ಮುಂದಿನ ರಾಶಿ. ಇದಕ್ಕೆ ಉತ್ತರ ದಿಕ್ಕು ಅಂತ ಹೆಸರು. ಕರ್ಕಾಟಕ ರಾಶಿಯವರೆಲ್ಲರೂ ಸಹಿತ ಉತ್ತರ ದಿಗ್ಭಾಗದ ಬಾಗಿಲಿನಲ್ಲೇ ಓಡಾಡಬೇಕು. ಯಜಮಾನನ ದಿಕ್ಕು ಹೇಳಿದ್ದೀನಿ ನಿಮಗಾಗಲೇ. ಯಜಮಾನ ಯಾರು ಮನೆಗೆ, ಅವನ ದಿಕ್ಕು ಅವನನ್ನು ಪರಿಗಣಿಸಬೇಕು. ಅಯ್ಯೋ ನಮ್ಮ ತಂದೆ ಮೂಲೆಯಲ್ಲಿ ಕೂತಿರ್ತಾರೆ ಸ್ವಾಮಿ, ಅವನದೇನು ಲೆಕ್ಕ ಇಲ್ಲ, ಹಾಸಿಗೆ ಮೇಲೆ ಮಲಗಿರ್ತಾರೆ, ಸುಮ್ಮನೆ ತಿನ್ಕೊಂಡು ಬೀದಿ ಸುತ್ತಾ ಇರ್ತಾನೆ ಅನ್ನೋದಲ್ಲ. ತಂದೆ ಅನ್ನಿಸ್ತಕ್ಕಂಥ ಸ್ಥಾನಕ್ಕೆ ಬೆಲೆ. ರಾಜೀವ್ ಗಾಂಧಿ ಚಿಕ್ಕವನಾಗಿರ್ಬೋದು, ಅವನಿಗೆ ಬೂಟಾಸಿಗೆ ದೊಡ್ಡವನು ಆದರೂ ಸಲ್ಯೂಟ್ ಮಾಡ್ತಿದ್ರು. ದೊಡ್ಡ ದೊಡ್ಡ ಮಂತ್ರಿಗಳು ಅವ್ರಿಗಿಂತ ದೊಡ್ಡವರಾದ್ರೆ ಪೀಠಕ್ಕೆ ಬೆಲೆ, ಆ ಸೀಟಿಗೆ ಬೆಲೆ ಇರುತ್ತಲ್ಲ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ನಿಮಗೆಲ್ಲರಿಗೂ ದಿಕ್ಕು ಇರತಕ್ಕಂಥದ್ದು ಉತ್ತರ. ಏಡಿ ಎಲ್ಲಿ ವಾಸ ಮಾಡುತ್ತೆ? ನೀರೊಳಗಿರುತ್ತೆ. ಆದ್ದರಿಂದ ಅದು ಜಲರಾಶಿ. ಆದ್ದರಿಂದ ನೀವು ಸಹಿತ ಭೂಮಿಯ ಮೇಲೆ ವಾಸ ಮಾಡಬೇಕು. ಸಿಂಹ ಇದು ಬಂಡೆ ಸಂದಿಲಿ ವಾಸ ಮಾಡುತ್ತೆ. ಸಿಂಹರಾಶಿ ದಿಕ್ಕು ಯಾವುದು ಅಂತ ನಿಮಗೆ. ಆದರೆ ಸಿಂಹಕ್ಕೆ ಪೂರ್ವ ದಿಗ್ಭಾಗಲೇ ಇರಬೇಕು. ಸಿಂಹರಾಶಿಯವರು ಓಡಾಡಬೇಕಾದ್ರೆ ಉತ್ತರನೂ ಆಗುತ್ತೆ ಅವ್ರಿಗೆ. ಆದರೆ ನೀವು ಅಷ್ಟೇ ಅಪ್ಸ್ಟೇರಲ್ಲೂ ವಾಸ ಮಾಡ್ಬೋದು. ಭೂಮಿ ಸಿಂಹ ಎಲ್ಲಿ ವಾಸ ಮಾಡುತ್ತೆ ನೋಡಿದಿರಾ? ಬಂಡೆಗಳ ಸಂಧಿ, ಗರದಲ್ಲಿ ಸಂಧಿ, ಎಲ್ಲಿ ಬೇಕಾದ್ರೂ ವಾಸ ಮಾಡೋ ಹೇಗೋ ಹಾಗೆ ನೀವು ಭೂಮಿಯ ಮೇಲೂ ವಾಸ ಮಾಡಬಹುದು, ಅಪ್ಸ್ಟೇರಲ್ಲೂ ವಾಸ ಮಾಡ್ಬೋದು. ಕನ್ಯಾ ರಾಶಿಯವರಿಗೆ, ಇದು ಕನ್ಯಾ ರಾಶಿಗೆ ಸ್ತ್ರೀ ರಾಶಿ ಅಂತ ಕರಿತೀವಿ. ಇದರ ದಕ್ಷಿಣ ದಿಕ್ಕಿಗೆ ವಿಶೇಷವಾಗಿ ಹೇಳಿದ್ದಾನೆ. ಕನ್ಯಾ ರಾಶಿಯವರಿಗೆ ದಕ್ಷಿಣ ದಿಕ್ಕೇ ಪ್ರಧಾನವಾಗಿರೋದ್ರಿಂದ ದಕ್ಷಿಣ ದಿಕ್ಕಾಗಲು ವಿಶೇಷ ಎಲ್ರಿಗೂ ಇಲ್ಲ. ವೃಷಭ ಕನ್ಯಾದವರು ಮಾತ್ರನೇ ವಿಶೇಷ. ಅವರು ದಕ್ಷಿಣದಲ್ಲಿದ್ದರೆ ಒಳ್ಳೆಯದು. ಏನು ದಕ್ಷಿಣ ದ್ವಾರ ಯಮದ್ವಾರ, ಅಲ್ಲಿಂದ ಹೊರಟೋಗ್ಬಿಟ್ರೆ ನಮ್ದೆಲ್ಲ ದುಡ್ಡು ಕಾಸು ಹೊರಟೋಗುತ್ತೆ ಅಂತೇಳಿ ತಿಳ್ಕೊಳ್ಬಾರ್ದು. ದಕ್ಷಿಣ ಒಳ್ಳೆಯದು. ಕನ್ಯಾ ರಾಶಿಯವರು ಯಜಮಾನರಾಗಿದ್ದಾರೆ. ಪಾನ್ ಅಕ್ಷರದವರೆಲ್ಲ ಇರ್ತೀರ ನೀವೆಲ್ಲ, ಅವರೆಲ್ಲ ಕನ್ಯಾ ರಾಶಿ ಆಗ್ತೀರ. ನಿಮಗೆಲ್ಲ ಒಳ್ಳೆಯ ದಿಕ್ಕಾಗ್ತಾರೆ. ನೀವು ಭೂಮಿ ಮೇಲೆ ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು. ತುಲಾ ರಾಶಿ. ತುಲಾ ಅಂದರೆ ತಕ್ಕಡಿ. ನೋಡಿದರೆ ಬಟ್ಟೆ ಹಿಂಗೆ ಇಟ್ಕೊಂಡ್ರೆ ನೆಟ್ಟಿಗೆ ನಿಂತಿರುತ್ತದು. ಆದ್ದರಿಂದ ಇದು ಅಪ್ಸ್ಟೇರ್ಗೆ ಸಂಬಂಧಪಡೋಂಥದ್ದು. ಆದ್ದರಿಂದ ಇದನ್ನು ಮಾಡಿ ಮೇಲೆ ವಾಸ ಮಾಡಿದ್ರೆ ನಿಮಗೆಲ್ಲ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿದ್ದರೆ ತುಲಾ ರಾಶಿಯವ್ರಿಗೆ ಒಳ್ಳೆಯದಾಗ್ತಾನೆ. ಇದಕ್ಕೆ ಅಧಿಪತಿ, ಅದಕ್ಕೆ ಪಶ್ಚಿಮ ದಿಕ್ಕು ಅಧಿಪತಿ. ಪಶ್ಚಿಮದ ಭಾಗದಲ್ಲಿ ತುಲಾ ರಾಶಿಯವರು ಓಡಾಡ್ತಿದ್ರೆ ಅದರಲ್ಲಿ ಯಜಮಾನನಿಗಾದರೆ ಮಾತ್ರ ಭಾರಿ ಒಳ್ಳೆಯದು. ಪೂರ್ವನೂ ಆಗ್ತಾರೆ, ಅವರಿಗೆ ವಿಶೇಷವಾದಂಥದ್ದು. ತುಲಾ ರಾಶಿಯವ್ರಿಗೆ ಇದಿಷ್ಟು ಒಳ್ಳೆಯದಾಗ್ತಾನೆ. ಅವರು ಮೇಲೂ ಮತ್ತು ಕೆಳಗಿರ್ಬೋದು, ಆದರೆ ವಾಸ ಮಾಡಬೇಕಂಥದ್ದು ಮೇಲಿದ್ದರೆ ಬಹಳ ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಅದಕ್ಕೇನಪ್ಪ ಅಂದರೆ ಅದಕ್ಕೆ ಉತ್ತರ ದಿಕ್ಕು ವಿಶೇಷವಾಗಿ ಹೇಳಿದ್ದಾನೆ. ಪೂರ್ವದಲ್ಲೂ ಅವರು ವಾಸ ಮಾಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಚೇಳು ಎಲ್ಲ ಕಡೆ ಓಡಾಡುತ್ತೆ, ಗೋಡೆ ಮೇಲೆಲ್ಲ ನೋಡಿರ್ಬೇಕು ನೀವು. ಆದ್ದರಿಂದ ನಿಮ್ಮ ರಾಶಿಯವರು ಅಪ್ಸ್ಟೇರಲ್ಲೂ ವಾಸ ಮಾಡ್ಬೋದು, ಭೂಮಿಯ ಮೇಲೂ ಇರ್ಬೋದು. ಆದ್ದರಿಂದ ಯೋಚನೆ ಮಾಡಬೇಡಿ, ಎಲ್ಲಿದ್ರೂ ಆಗುತ್ತೆ. ಮಾಡಿ ಮೇಲೆ ಮನೆ ತೊಗೊಂಡ್ಬಿಟ್ಟಿದ್ದು ಕೆಳಗಿರಬೇಕಾಗ್ರಲ್ಲ ಅಂತೆಲ್ಲ ಕೇಳ್ತಾ ಇರ್ತೀರ ನೀವೆಲ್ಲ. ಪತ್ರ ಬರೆದಿರೋಕ್ಕೆ ಎಲ್ಲ ನಿಮಗೆ ವಿಷಯ ಹೇಳ್ತಾ ಇದ್ದೀವಿ. ಇದೇ ರೀತಿ ಮುಂದಿನ ರಾಶಿ ಧನು ರಾಶಿ. ಧನುಸ್ಸು ಬಿಲ್ಲು ಬಾಣ ಎಲ್ಲ ನೆಲದ ಮೇಲೆ ಇಡಲ್ಲ, ಯಾರು ಗೋಡೆ ಮೇಲೆ ತೆಗೆದಾಕಿರ್ತೀವಿ ನೋಡಿ. ಅದೇ ರೀತಿ ಧನುಸ್ಸು ರಾಶಿಯನ್ನು ನಾವು ವಿಶೇಷವಾಗಿ ಪರಿಗಣನೆ ತೊಗೊಳ್ಬೇಕಾದ್ರೆ ಅವರು ಭೂಮಿ ಮೇಲೂ ಆಗ್ತಾರೆ ಮತ್ತು ಮೇಲೂ ವಾಸ ಮಾಡ್ಬೋದು. ಅಪ್ಸ್ಟೇರಲ್ಲಿ ಎರಡಕ್ಕೂ ದೇವತೆ ಆಗ್ತಾರೆ ಅವನು. ಧನುಸ್ಸು ರಾಶಿ ಆದ್ದರಿಂದ ಅವರಿಗೆ ಪೂರ್ವ ದಿಕ್ಕು ವಿಶೇಷ. ಪೂರ್ವ ದಿಗ್ಭಾಗದಲ್ಲಿ ಧನುಸ್ಸು ರಾಶಿಯರು ಹೋಗೋದು ಬರೋದು ಎಲ್ಲ ಓಡಾಡೋದು ಮತ್ತು ಉತ್ತರನೂ ಕಾಮನ್ ಆಗಿ ಯೂಸ್ ಮಾಡ್ಬೋದು. ನಂತರ ಮಕರ ರಾಶಿ. ಮಕರ ಅಂದರೆ ಮೊಸಳೆ ನೋಡಿರ್ಬೇಕು, ನೀರೊಳಗೆ ಇರುತ್ತೆ. ಆ ಮಕರ ರಾಶಿಯವರೆಲ್ಲ ಭೂಮಿ ಮೇಲೆ ವಾಸ ಮಾಡಿ ಅಪ್ಸ್ಟೇರ್ಗೆ ಹೋಗಬೇಡಿ ನೀವು. ಅದರಲ್ಲಿದ್ದರೆ ಮಾತ್ರ ನಿಮ್ಗೆ ಒಳ್ಳೆಯದಾಗೋದು. ಅದರಲ್ಲಿ ದಕ್ಷಿಣ ದಿಕ್ಕು ವಿಶೇಷ ಅವರಿಗೆ. ದಕ್ಷಿಣ ನೋಡಿ ವೃಷಭ ಮತ್ತು ಅಲ್ಲಿ ಜಾತಕದಲ್ಲಿ ಬಂದ ತಕ್ಷಣ ಕನ್ಯಾ ಮತ್ತು ಮಕರ ರಾಶಿಯವರಿಗೆ ವಿಶೇಷ ದಕ್ಷಿಣ ದಿಕ್ಕು. ಎಲ್ರಿಗೂ ಆಗೋದಿಲ್ಲ, ಅಂಥ ಯಜಮಾನರಿದ್ದರೆ ನೀವು ಅದ್ರಲ್ಲಿ ವಾಸ ಮಾಡ್ಬೋದು. ಕುಂಭ ಅಂದರೆ ಮಡಿಕೆ ನೋಡಿದ್ದೀರ, ಅದು ಎಲ್ಲಿ ಬೇಕಾದ್ರೂ ಮೇಲೆ ಕೆಳಗೆ ಎಲ್ಲಿ ಬೇಕಾದ್ರೂ ಇಟ್ಟರು ಮಡಿಕೆ, ಬಿಂದಿಗೆ ಎಲ್ಲ ಇಟ್ಟಿರ್ತಾರೆ, ಎಲ್ಲಿ ಬೇಕಾದ್ರೂ ವಾಸ ಮಾಡುತ್ತೆ. ಅದರಿಂದ ಅದಿದ್ದರೆ ಒಳ್ಳೆಯದು. ಅದಕ್ಕೂ ಸಹಿತ ಪಶ್ಚಿಮ ದಿಕ್ಕು ಆಗ್ತಾರೆ, ಒಳ್ಳೆಯದು. ಪೂರ್ವ ಇದ್ದರೂ ಏನು ತೊಂದರೆ ಇಲ್ಲ. ಪಶ್ಚಿಮ ವಿಶೇಷವಾದ ಕುಂಭರಾಶಿಯವರಿಗೆ. ಮೀನರಾಶಿಯವರಿಗೆ ಉತ್ತರ ದಿಕ್ಕು ವಿಶೇಷ. ಆದ್ದರಿಂದ ಮೀನು ಜಲದಲ್ಲಿ ಸಂಚಾರ ಮಾಡುವುದು,
ಭೂಮಿಯ ಮೇಲೆ ಆಕಾಶದಲ್ಲೆಲ್ಲ ಇರಲ್ಲ. ಆದರೆ ಅವರೆಲ್ಲ ನೆಲದ ಮೇಲೆ ವಾಸ ಮಾಡಿದ್ರೆ ಅತ್ಯುತ್ತಮ ಕೀರ್ತಿ ಹೆಸರು ಎಲ್ಲ ಬರ್ತದೆ ಅಲ್ವಾ. 12 ರಾಶಿಗಳಲ್ಲಿ ನಾ ಮೇಲಿರಬೇಕು ಕೆಳಗಿರಬೇಕು ಇವೆಲ್ಲ ನಿಮಗೆ ಸಂಶಯ. ದಿನ ಬೆಳಗಾದರೆ ನೀವೆಲ್ಲ ನೋಡ್ತಾ ಇರ್ತೀರ ಪತ್ರಿಕೆಗಳಲ್ಲಿ, ಜಾತಕಗಳು ತಗೋ ಎಲ್ಲ ನೀವು ಬೇಡದಾರ ಪ್ರಶ್ನೆ ಕೇಳಿದೆ. ಅದಕ್ಕೆ ನಿಮಗೆ ಒಂದೊಂದಾಗಿ ಪ್ರತಿದಿನಕ್ಕೆ ಒಂದೊಂದೇ ಉತ್ತರ ಹೇಳ್ತಕ್ಕಂಥದ್ದು ನಾವು ಜ್ಯೋತಿಷ್ಶಾಸ್ತ್ರ ಪ್ರಕಾರವಾಗಿ. ಆದ್ದರಿಂದ ಇವತ್ತು 12 ರಾಶಿಗಳಲ್ಲಿ ನಿಮಗೆಲ್ಲ ಹೇಳಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ. ಅಂದರೆ ಶುಕ್ಲ ಪಕ್ಷದ ಪಾಡ್ಯದಿಂದ ಮೊದಲೇ 15 ದಿನಗಳು ನೀವು ಯಾರಾದರೂ ಹುಟ್ಟಿದರೆ ಖಂಡಿತ ಯಶಸ್ಸು ಕೀರ್ತಿ. ಕೃಷ್ಣ ಪಕ್ಷದಲ್ಲಿ ಹುಟ್ಟಿರ್ತಿರಲ್ಲ, ಅಂದರೆ ಪೌರ್ಣಿಮೆ ಆದಮೇಲೆ ಅದು ಕ್ಷೀಣ ಚಂದ್ರ ಅಂತೇಳಿ ಚಂದ್ರ ಇಳಿತಾ 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 ಬರ್ತಾನೆ. ಆದ್ದರಿಂದ ನಿಮಗೆಲ್ಲ ಒಂದು ಕೃಷ್ಣ ಪಕ್ಷದವ್ರಿಗೆ ದೋಷ ಉಂಟಾಗ್ತಾರೆ. ಹೇಳುತ್ತೆ ನಿಮಗಾಗಲೇ, ಅದು ಪಿತೃಪಕ್ಷ ಅಂತ ಕರೀತಾರೆ ಅದಕ್ಕೆಲ್ಲ. ಅಂದರೆ ಪಿತೃಗಳಿಗೆ ಊಟವನ್ನು ಹಾಕುವುದರಿಂದ, ಸಾಧು ಸಂತರಿಗೆ ಊಟವನ್ನು ಹಾಕುವುದರಿಂದ, ಯಾರಿಗಾದರೂ ದಾನ ಧರ್ಮಗಳನ್ನು ಅನಾಥರಿಗೆ ದಾನ ಧರ್ಮ ಮಾಡುವುದರಿಂದ, ಎಲ್ಲ ಆಶ್ರಮಗಳಿಗೆಲ್ಲ ಹೋಗಿ ನೀವು ಊಟ ಹಾಕಿಸ್ಬೇಕು. ಅವರೆಲ್ಲ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದವರು. ಯಾಕೆ ನೀವು ಸಂಪಾದನೆ ಮಾಡಿದ್ದಾರೆ, ಆಗಲೇ ಹೇಳಿದೆ ಕೃಷ್ಣ ಪಕ್ಷ ಅಂದರೆ ಡೌನ್ಗೆ ಹೋಗ್ತಾನೆ. ಯಾವುದಕ್ಕೆ ಬೇಡದಾರ ಸಂಪಾದನೆ, ಬೇಡದಾರವ್ರು ಕೊಡ್ತೀರಾ, ಅಲ್ಲಿ ಚೀಟಿ ಕಟ್ತೀರಾ, ಬಡ್ಡಿ ಕಟ್ತೀರಾ, ವ್ಯವಹಾರ ಕಟ್ತೀರಾ, ಏನು ಮಾಡಿದ್ರು ದುಡ್ಡೇ ಉಳಿತಿಲ್ಲ ಗುರುಗಳೇ, ಎಷ್ಟೆಲ್ಲ ಸಂಪಾದನೆ ಮಾಡ್ತೀನಿ ಅಂತೇಳಿ ಕ್ಷೀಣ ಚಂದ್ರ ನೋಡಿ, ಆ ಚಂದ್ರ ವೃದ್ಧಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅವ್ರಿಗೆ. ಸಂಪಾದನೆ ಮಾಡೋದು ಸದ್ವಿಚಾರ ಆಗಲಿ, ದಾನ ಧರ್ಮ ಹೋಮ ಯಾಗಕ್ಕಾದರೆ ಒಳ್ಳೆಯದಾಗ್ತಾನೆ. ಆದರೆ ಇವೆಲ್ಲ ಕೆಳಗೆ ಹೋಗೋದರಿಂದ ಈ ಒಂದು ಶುಕ್ಲ ಪಕ್ಷ, ಈ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷ ಬಹಳ ಒಳ್ಳೆಯದು. ಕೃಷ್ಣ ಪಕ್ಷದಲ್ಲಿ ಹುಟ್ಟಿದ ನೀವೆಲ್ಲ ಭೋಜನಗಳ ಬ್ರಾಹ್ಮಣ ಭೋಜನ ಅಥವಾ ಋಷಿಗಳ ಭೋಜನ, ಗುರು ಭೋಜನ, ಯತಿಗಳಿಗೆ ಯಾರಿಗಾದರೂ ನೀವು ಅಮಾವಾಸ್ಯೆ ದಿನ ಅನ್ನದಾನ ಮಾಡುವುದರಿಂದ ಈ ದೋಷ ಪರಿಹಾರ ಆಗುತ್ತೆ. ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಅದೆಲ್ಲ ನಿಮಗೆ ಜ್ಯೋತಿಷ್ಶಾಸ್ತ್ರ ವಿಚಾರ ತಿಳಿದು ಒಂದು ಚಿಕ್ಕ ವಿರಾಮ ತಗೊಂಡು ನಂತರ ನಮ್ಮ ದೇವಿಯ ದರ್ಶನದ ಭಾಗಗಳಿದೆ, ಅದೆಲ್ಲ ನೋಡಿಕೊಂಡು ನಿಮಗೆ ಆ ಒಂದು ಗಾಯತ್ರಿ ಚರಿತ್ರೆ ಕಥೆಯನ್ನು ಮುಂದೆ ಹೇಳ್ತೀನಿ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ ಸರ್ವಸ್ಯಾರ್ತಿ ಹರಿ ದೇವಿ ನಾರಾಯಣಿ ನಮೋಸ್ತುತೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೇ. या देवी सर्वभूतेषु विष्णुमायेति शब्दिता नमस्तस्यै 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 नमो नमः. या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. या देवी सर्वभूतेषु शान्तिरूपेण संस्थिता नमस्तस्यै 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 नमो नमः. या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः. या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः. या देवी सर्वभूतेषु दयारूपेण संस्थिता नमस्तस्यै 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 नमो नमः. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ॐ श्री दुर्गाम्बिकायै नमः.
महाकाली नमोस्तुते। ॐ दुर्गे महाकाली नमोस्तुते। ॐ दुर्गे महाकाली नमोस्तुते। ॐ दुर्गे महाकाली नमोस्तुते। ವಿಶೇಷವಾಗಿ ಗಾಯತ್ರಿ ದೇವಿಯ ವಿಚಾರಗಳನ್ನು ನೀವೆಲ್ಲ ತಿಳ್ಕೊಳ್ಬೇಕು ಅಂತ ಆಸಕ್ತರಾಗಿದ್ದೀರಾ. ಗಾಯತ್ರಿ ಅಂದರೆ ಯಾರು, ಅವಳು ಹೇಗಿದ್ದಾಳೆ, ಅವಳ ಸ್ವರೂಪ ಹೇಗೆ ಬಂತು, ಅವಳು ಯಾರ ಹೆಂಡತಿ, ಯಾರನ್ನು ಮದುವೆ ಆದಳು, ಇದು ಚರಿತ್ರೆ ಕೇಳಿಲ್ಲ ನೀವೆಲ್ಲ, ಅಪರೂಪ ನೀವೆಲ್ಲ. ಸರಸ್ವತಿಗೇನೋ ಬ್ರಹ್ಮನ ಹೆಂಡತಿ ಅಂತ ತಿಳ್ಕೊಂಬಿಟ್ಟಿದ್ದೀರಾ, ಮಹಾವಿಷ್ಣುವಿಗೆ ಲಕ್ಷ್ಮೀ ಅಂತ ತಿಳ್ಕೊಂಬಿಟ್ಟಿದ್ದೀರಾ, ಈಶ್ವರನಿಗೆ ಪಾರ್ವತಿ ಮತ್ತು ದಾಕ್ಷಾಯಣಿ ಅಂತೆಲ್ಲ ಕಥೆಯಲ್ಲಿ ತಿಳ್ಕೊಂಬಿಟ್ಟಿದ್ದಾರೆ. ಏನಪ್ಪ ಅಂದರೆ, ಒಂದು ಸಲ ಮನು ಮತ್ತು ಬ್ರಹ್ಮ ಇಬ್ಬರೂ ಸಹಿತ ಒಂದು ಸಲ ವಿಶೇಷವಾದಂಥ ಲೋಕ ಕಲ್ಯಾಣಕ್ಕೋಸ್ಕರ ಮಹಾಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಯಾಗವನ್ನು ಮಾಡೋಣ, ಯಾಗ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥ ಚರ್ಚೆನ ಹರಿ ಮಹಾವಿಷ್ಣುವನ ಹತ್ರ ಮಾತಾಡ್ಕೊಂಬರೋಣ ಬನ್ನಿ ಅಂತ ಹೇಳ್ತಾರೆ. ಎಲ್ಲರೂ ಮಹಾವಿಷ್ಣುವನ ಹತ್ರಕ್ಕೆ ಹೋಗ್ತಾರೆ, ಈಶ್ವರನು ಕರೀತಾರೆ. ಲೋಕ ಕಲ್ಯಾಣಕ್ಕೆ ದೊಡ್ಡ ಬೃಹದಾದ ಯಜ್ಞವನ್ನು ಮಾಡಬೇಕಪ್ಪ ನಾನು, ಎಲ್ಲ ಸಂಪೂರ್ಣ ನೀವೆಲ್ಲ ಸಹಕಾರ ಮಾಡಿಕೊಡ್ಬೇಕು ಅಂತ ಬ್ರಹ್ಮದೇವ ಕೇಳ್ತಾನೆ. ಆಗ ಬ್ರಹ್ಮದೇವನ ಆಜ್ಞೆಯಂತೆ ಇವರೆಲ್ಲರೂ ಸಹ ಮಹಾವಿಷ್ಣು ಮತ್ತು ಈಶ್ವರ ಎಲ್ಲರೂ ಯಜ್ಞದ ವಿಚಾರಗಳನ್ನು ತಿಳ್ಕೊತಾರೆ. ಯಜ್ಞನು ಇನ್ನೇನು ಪ್ರಾರಂಭವಾಗ್ತಾನೆ, ಪ್ರಾರಂಭಕ್ಕೆ ದಿನಗಳೆಲ್ಲ ಹತ್ತಿರ ಬರುತ್ತೆ. ಸರಿ, ಯಜ್ಞಗಳೆಲ್ಲ ಬೆಳಗ್ಗೆ ನದಿಯಿಂದ ಸ್ನಾನಗಳನ್ನು ಎಲ್ಲವನ್ನು ಮಾಡ್ಕೊಂಡು ಬಂದಿದ್ದಾರೆ, ಪರ್ವ ನದಿಗಳ ತೀರ್ಥಗಳನ್ನು ತಂದಿದ್ದಾರೆ. ಯಜ್ಞ ಪ್ರಾರಂಭ ಇನ್ನೇನು ಶುರು ಆಗಬೇಕು. ಬ್ರಹ್ಮದೇವ ಸಾವಿತ್ರಿನ ಕರ್ಕೊಂಬನ್ನಿ ಅಂತ ಹೇಳ್ತಾನೆ. ಬ್ರಹ್ಮದೇವನಿಗೆ ಸಾವಿತ್ರಿ ಮೊದಲನೇ ಹೆಂಡತಿ ಆಗಿರ್ತಾಳೆ. ಸಾವಿತ್ರಿನ ಕರ್ಕೊಂಬರ್ಬೇಕು. ಹೋಗ್ರಪ್ಪ ನೋಡ್ಕೊಂಬನ್ನಿ ಅಂತ ನೀವೆಲ್ಲ ಹೇಳಿರ್ತೀರ, ಮದುವೆಗಿರ್ಬೇ ಮುಂಚೆಲ್ಲ ನೋಡಿರ್ತೀರಪ್ಪ ನೀವೆಲ್ಲ. ಸಾವಿತ್ರಿನ ಕರ್ಕೊಂಬನ್ನಿ, ಯಜ್ಞಕ್ಕೆ ಗೊತ್ತಾಗ್ತಾರೆ ಪ್ರಾರಂಭ ಮಾಡಬೇಕು ಅಂತ ಪುರೋಹಿತರೆಲ್ಲ ಕೇಳ್ತಾ ಇದ್ದಾರೆ, ಋಷಿಮುನಿಗಳು. ಯಾರು ಹೋಗೋದು ಸಾವಿತ್ರಿನ ಕರ್ಕೊಂಬರೋಕ್ಕೆ? ಆಗ ಇಂದ್ರನನ್ನು ಕರೆ, ಇಂದ್ರ ನೋಡಪ್ಪ ಅವಳು ಬಂದಿದ್ದಾಳ ಇಲ್ವೋ, ಸಾವಿತ್ರಿನ ಕರ್ಕೊಂಬ, ಯಜ್ಞ ಶುರು ಮಾಡಬೇಕು, ಸಂಕಲ್ಪ ಮಾಡಬೇಕು ನಾನು, ಯಜ್ಞ ಲೇಟ್ ಆಗುತ್ತೆ. ಬ್ರಹ್ಮದೇವ ಹೇಳ್ತಾನೆ ಇಂದ್ರನಿಗೆ. ಇಂದ್ರ ಸಾವಿತ್ರಿ ಹತ್ರ ಹೋದ, ಅಮ್ಮನಿಗೆ ಪ್ರಣಾಮಗಳು ಅಂತಂದ. ಅಮ್ಮ, ಬ್ರಹ್ಮದೇವರು ಕಾಯ್ತಾ ಇದ್ದಾರೆ, ಯಜ್ಞ ಶುರು ಆಗಬೇಕು, ನೀವು ಆದಷ್ಟು ಬೇಗ ಬನ್ನಿ ಅಂತ ಬಲವಂತ ಮಾಡ್ತಾನೆ. ಸಾವಿತ್ರಿ ಹೇಳ್ತಾಳೆ, ನೀನು ಫ್ರೆಂಡ್ಸ್ ಸ್ನೇಹಿತರೆಲ್ಲ ಬರಬೇಕಪ್ಪ, ಅವರೆಲ್ಲರ ಜೊತೆಗೆ ಒಟ್ಟಿಗೆ ನಾನೇ ಬರ್ತೀನಿ, ಸ್ವಲ್ಪ ತಡಿ ಆಗಲಿ ಅಂಥೇಳಿ ಕಾಲವನ್ನು ವಿಳಂಬ ಮಾಡಿಬಿಡ್ತಾಳೆ. ಸ್ವಲ್ಪ ಹೊತ್ತಾಗುತ್ತೆ, ಪುನಃ ಇಂದ್ರದೇವರು ಬಲವಂತ ಮಾಡ್ತಾರೆ. ಇಲ್ಲ ನೀವು ಹೋಗ್ತಾರೆ, ನಾ ಬರ್ತೇನೆ, ನಮ್ಮ ಸ್ನೇಹಿತರೆಲ್ಲ ಬರಬೇಕು. ಎಲ್ಲ ನೋಡಿದಿರಲ್ಲ ನೀವು, ವರಪೂಜೆಗಳೆಲ್ಲ ಆದಾಗ ಎಷ್ಟೊತ್ತಾರ ವರಪೂಜೆ ಹೊರಡೋದಿಲ್ಲ. ಮನೇಲಿ 4 ಗಂಟೆಯಿಂದ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ. ಆ ಕಡೆ ಹೆಣ್ಣವರಂತೂ ಪಾಪ ಈಗ ಬರ್ತಾರೆ, ಅವ್ರು ಕೂತಿರ್ತಾರೆ. ಗಂಡು ಎಷ್ಟೊತ್ತಾರು ಹೊರಡೋದಿಲ್ಲ. ನೋಡಿರಿ, ಇಲ್ಲಿ ಉಲ್ಟಾ ಕೇಸು. ಯಾಕೆಂದರೆ ಅಲ್ಲಿ ಬ್ರಹ್ಮದೇವರು ಕಾಯ್ತಾ ಇದ್ದಾರೆ, ಇಲ್ಲಿ ಸಾವಿತ್ರಿ ಎಷ್ಟೊತ್ತಾದ್ರೂ ರೆಡಿಯಾಗಿಲ್ಲ ಯಜ್ಞಕ್ಕೆ ಬರಲಿಕ್ಕೆ. ನಂತರ ಯಜ್ಞ ಪ್ರಾರಂಭ ಆಗಲೇಬೇಕಲ್ಲ, ಮುಹೂರ್ತ ಎಲ್ಲ ನಿಗದಿ ಮಾಡಿದ್ದಾರೆ. ಆ ನಿಗದಿಯಾದಂತೆ ಆ ಇಂದ್ರದೇವರು ಬಂದು ಬ್ರಹ್ಮನಿಗೆ ಹೇಳ್ತಾರೆ, ಇನ್ನೂ ಬರಲಿಲ್ಲ, ಅವ್ರ ಸ್ನೇಹಿತರು ಬರಬೇಕಂತೆ ಅಂತ. ಬ್ರಹ್ಮದೇವರಿಗೆ ಸ್ವಲ್ಪ ಕೋಪ ಉಂಟಾಗ್ತಾನೆ. ಯಜ್ಞದ ಮುಹೂರ್ತ ಮೀರಬಾರ್ದು, ಯಾರಾದರೂ ಲೋಕದಲ್ಲಿದ್ದರೆ ಒಂದು ಹುಡುಗಿನ ಕರ್ಕೊಂಬಪ್ಪ, ಒಳ್ಳೆ ಕೂರಿಸಿ ಸಂಕಲ್ಪ ಮಾಡ್ತೀನಿ ಅಂದ್ಬಿಡ್ತಾರೆ. ಸರಿ, ಇಂದ್ರ ಬ್ರಹ್ಮನ ಆಜ್ಞೆ, ಬ್ರಹ್ಮದೇವರು ಹೇಳದಂತೆ ಹುಡುಕೊಂಡು ಹೊರಡ್ತಾರೆ. ಭೂಲೋಕದಲ್ಲಿ ಸಂಚಾರ ಮಾಡ್ತಿರ್ತಾರೆ. ಸಂಚಾರ ಮಾಡುವಾಗ ಅಲ್ಲಿ ಗೊಲ್ಲರು ಹುಡುಗಿಯರು ಹಸುಗಳನ್ನೆಲ್ಲ ಮೇಯಿಸ್ತಾ ಕೂತಿರ್ತಾರೆ. ಇಂದ್ರ ಬರ್ತಾನೆ, ಅದೆಲ್ಲ ನೋಡ್ತಾನೆ. ಇಂದ್ರದೇವರು ಬಂದು ನೋಡಿದಾಗ ಯಾರು ಚೆನ್ನಾಗಿ ಕಾಣ್ತಾರೆ ನೋಡ್ತಾನೆ. ಬ್ರಹ್ಮದೇವನಿಗೆ ಯಾರು ವಿಶೇಷವಾಗಿದ್ದಾರೆ ಅಲ್ಲಿ ನೋಡಿದ್ ಗಾಯತ್ರಿ ಇರತಕ್ಕಂಥ ಒಂದು ಹುಡುಗಿಯನ್ನು ನೋಡ್ತಾನೆ.
ಅವಳನ್ನು ಕರ್ಕೊಂಡು ಸೀದಾ ಇಂದ್ರ ದೇವಲೋಕಕ್ಕೆ ಬಂದುಬಿಡ್ತಾನೆ. ಬಂದ ತಕ್ಷಣ ಗಾಯತ್ರಿಗೆ ವಿಶೇಷವಾದ ಅಲಂಕಾರಗಳನ್ನ ಮಾಡಿಸ್ತಾರೆ. ಗೊಳೋ ಅಂತ ಅಳ್ತಾ ಇರ್ತಾಳೆ, ನಾನು ಯಾರೋ ಕರ್ಕೊಂಬಂದುಬಿಟ್ಟಿದ್ದಾರೆ ಅಂತ. ಆಗ ದೇವಲೋಕಕ್ಕೆ ಹೋಗ್ತಿದ್ದಾಗ ಜ್ಞಾನೋದಯ ಆಗ್ತಾರೆ ಅವಳಿಗೆ. ದೇವಲೋಕದಲ್ಲಿ ತನ್ನ ಹಳೆಯ ಜನ್ಮ ಇದ್ದಂಥ ಎಲ್ಲವನ್ನು ಗಾಯತ್ರಿ ಮರೆತು ಬಿಡ್ತಾಳೆ. ಬ್ರಹ್ಮದೇವ ಹೋಗಿ ಅಲಂಕಾರಗಳನ್ನೆಲ್ಲ ಮಾಡ್ತಾರೆ ಅವ್ರಿಗೆ. ಅಲಂಕಾರ ಮಾಡಿ ಯಾಗ ಮಂಟಪಕ್ಕೆ ಕರ್ಕೊಂಬರೋಕ್ಕೆ ಮುಂಚೆ ಗಾಂಧಾರ ವಿವಾಹ ಆಗಬೇಕಲ್ಲ, ಪತ್ನಿ ಇದ್ದರೆ ಸ್ವೀಕಾರ ಮಾಡಬೇಕಲ್ಲ. ಆಗ ವಿಷ್ಣು ಮತ್ತು ಈಶ್ವರನ ಮಧ್ಯಭಾಗದಲ್ಲಿ ಎಲ್ಲರ ದೇವಾನ್ ದೇವತೆಗಳು, ಋಷಿಗಳು, ಗುರುಗಳೆಲ್ಲ ಇದ್ದಾರೆ. ಆ ಗುರುಗಳ ಸಮ್ಮುಖದಲ್ಲಿ ಅವರಿಗೆ ಗಾಂಧರ್ವ ವಿವಾಹವನ್ನು ಮಾಡಿಬಿಡ್ತಾರೆ ಬ್ರಹ್ಮನಿಗೆ. ಗಾಯತ್ರಿಯನ್ನು ಕೂರಿಸ್ಕೊಂಡು ಯಜ್ಞ ಶುರು ಮಾಡಿಬಿಡ್ತಾರೆ ಬ್ರಹ್ಮದೇವರು. ಯಾವಾಗ ಯಜ್ಞ ಪ್ರಾರಂಭ ಆಯಿತು, ಅಲ್ಲಿ ಸಾವಿತ್ರಿ ಆ ಕಡೆಯಿಂದ ತನ್ನ ಸ್ನೇಹಿತರೊಡಗೂಡಿ ವಿಷಯ ಗೊತ್ತಾಗ್ತಾನೆ, ಬ್ರಹ್ಮದೇವರು ಈ ಥರ ಯಜ್ಞವನ್ನು ಪ್ರಾರಂಭ ಮಾಡಿದ್ದಾರೆ ಅಂತ. ಈ ಕಡೆ ಭೂಲೋಕದಲ್ಲಿ ಬೇರೆ ಗೊಲ್ಲರ ಹುಡುಗಿರ ಸ್ನೇಹಿತರು ಗಲಾಟೆ ಮಾಡ್ತಿದ್ದಾರೆ. ಅವರೆಲ್ಲ ದೇವಲೋಕಕ್ಕೆ ದಾಳಿ ಇಡ್ತಾರೆ. ನಮ್ಮ ಹುಡುಗಿನ ಕದ್ಕೊಂಡು ಹೋಗ್ಬಿಟ್ಟಿದ್ದೀರಾ, ಈ ಥರ ಮಾಡಿಬಿಟ್ಟಿದ್ದೀರಾ, ಬಿಟ್ಕೊಡಿ ಅಂತೆಲ್ಲ ದೇವಲೋಕಕ್ಕೆ ಆ ಯಾಗ ಮಂಟಪಕ್ಕೆ ಬಂದುಬಿಡ್ತಾರೆ. ತಕ್ಷಣವೇ ಮಹಾವಿಷ್ಣು ಬಂದು ಅವ್ರನ್ನೆಲ್ಲ ಸಮಾಧಾನ ಮಾಡ್ತಾನೆ. ಅಮ್ಮ, ಪರಮ ಪವಿತ್ರವಾದಂಥ ಗಾಯತ್ರಿಯನ್ನು ಬ್ರಹ್ಮ ಸ್ವೀಕಾರ ಮಾಡಿದ್ದಾನೆ. ನಿಮ್ಮ ವಂಶಗಳೇ, ನಿಮ್ಮ ಜನ್ಮಗಳೇ ಸಾರ್ಥಕತೆ ಆಗಿದೆ. ಆದ್ದರಿಂದ ನೀವೆಲ್ಲ ಯೋಚನೆ ಮಾಡಬೇಡಿ, ನಿಮಗೆಲ್ಲ ಸಂಪೂರ್ಣವಾಗಿ ಅವಳನ್ನು ಕಳಿಸ್ಕೊಡ್ತೀನಿ. ನಾನೂ ನಿಮ್ಮ ಜೊತೆ ಗೊಲ್ಲುತ್ತಿರೋ ಹುಡುಗಿರ ಜೊತೆ ಮುಂದಿನ ಯುಗದಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂಥೇಳಿ ಸಮಾಧಾನ ಮಾಡ್ತಾನೆ ಮಹಾವಿಷ್ಣು. ಅವ್ರನ್ನೆಲ್ಲ ಸಮಾಧಾನ ಮಾಡಿ ಭೂಲೋಕ ಕಳಿಸ್ಕೊಟ್ಬಿಡ್ತಾರೆ. ಯಜ್ಞ ಪ್ರಾರಂಭ ಆಯಿತು. ಸಾವಿತ್ರಿ ದೇವಿ ತನ್ನ ಸ್ನೇಹಿತರ ಒಡಗೂಡಿ ಎಲ್ಲರ ಜೊತೆ ಯಜ್ಞಕ್ಕೆ ಬರ್ತಾ ಇದ್ದಾಳೆ. ಏನು ಅವಳು ಕೋಪ ಬಂದುಬಿಟ್ಟಿದೆ, ಯಾರೋ ಒಂದು ಹುಡುಗಿಯನ್ನು ಅಲ್ಲಿ ಕೂರಿಸ್ಕೊಂಡು ಬಿಟ್ಟಿದ್ದೀರಾ, ಯಜ್ಞವನ್ನು ಪ್ರಾರಂಭ ಮಾಡ್ತಿದ್ದಾರಾ. ಯಜ್ಞಶಾಲೆಯಲ್ಲಿ ಕೊಂಡು ಬಿಟ್ಕೊಂಡು ರೌದ್ರಾವತಾರದಲ್ಲಿ ಬರ್ತಾಳೆ. ಯಜ್ಞ ಎಲ್ಲ ಸಂಪೂರ್ಣ ಆಗಿದೆ, ಮುಗಿತಾರ ಯಜ್ಞಶಾಲೆಗೆ ಅವಳು ಬಂದುಬಿಟ್ಟಿದ್ದಾಳೆ. ಬ್ರಹ್ಮದೇವರು ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಮಹೇಶ್ವರ ತಲೆ ಬಗ್ಸಿ ನಿಂತಾನೆ, ವಿಷ್ಣು ಅಲ್ಲಿ ನಿಂತ್ಕೊಂಡಿದ್ದಾನೆ. ಒಬ್ಬೊಬ್ಬರಿಗಾಗಿ ಅವಳು ಸಾವಿತ್ರಿ ದೇವಿ ಶಾಪ ಕೊಡಲು ಶುರು ಮಾಡ್ತಾಳೆ. ಏನು ಶಾಪ? ಮೊದಲನೇದಾಗಿ ಯಜ್ಞದಲ್ಲಿ ಯಾರ್ಯಾರು ಇಲ್ಲಿ ಭಾಗವಹಿಸಿದ್ದೀರಾ ಪ್ರತಿಯೊಬ್ಬರೂ ಸಹಿತ ಯಜ್ಞ ಇದು ಇಂಥ ಒಂದು ಶಾಪಕ್ಕೆ ಗುರಿಯಾಗಲಿ ಅಂಥೇಳಿ ಮೊದಲನೇದಾಗಿ ಬ್ರಹ್ಮನಿಗೆ ಶಾಪ ಕೊಡ್ತಾಳೆ. ಬ್ರಹ್ಮದೇವ, ನನ್ನನ್ನು ಬಿಟ್ಟು ಗಾಯತ್ರಿ ದೇವಿಯನ್ನು ಸ್ವೀಕಾರ ಮಾಡಿದೀಯಾ, ಲೋಕದಲ್ಲಿ ನಿನಗೆ ಯಾವತ್ತೂ ಪೂಜೆ ಇಲ್ಲ ಅಂತಾಗಲಿ, ಕಾರ್ತಿಕ ಹುಣ್ಣಿಮೆ ದಿನ ಬಿಟ್ಟು ಬೇರೆ ಯಾವತ್ತೂ ನೀನು ಪೂಜಿಸಬಾರದು ಅಂಥೇಳಿ ಒಂದು ಬ್ರಹ್ಮನಿಗೆ ಮೊದಲನೇ ಶಾಪವನ್ನು ಕೊಡ್ತಾಳೆ. ನಂತರ ಈ ಕಡೆ ತಿರುಗಿ ನೋಡ್ತಾಳೆ. ಇಂದ್ರ ನಿಂತಿದ್ದಾನೆ ತಲೆ ಬಗ್ಸ್ಕೊಂಡು. ನಾನು ಬರ್ತೀನಿ ಅಂತ ಹೇಳಿದ್ರು, ಬೇಗ ಹೋಗಿ ಆ ಹುಡುಗಿನ ಕರೆದು ಮದುವೆ ಮಾಡಿಸಿದ್ಯಾ ನೀನು, ಅಪಕೀರ್ತಿಗೆ ಗುರಿಯಾಗು, ಯಾವ ಲೋಕದಲ್ಲೂ ಸಹಿತ ನಿನಗೆ ಶತ್ರುಗಳನ್ನು ಅವರ ಮುಂದೆ ಸೋತು ಅವಮಾನಿತನಾಗಬೇಕು ಅಂತ ಇಂದ್ರನಿಗೆ ಶಾಪ ಕೊಡ್ತಾಳೆ. ನಂತರ ಈ ಕಡೆ ತಿರುಗಿ ನೋಡ್ತಾಳೆ. ಮಹಾವಿಷ್ಣು ಕತ್ತು ಬಗ್ಸ್ಕೊಂಡು ನಿಂತಾನೆ. ಮಹಾವಿಷ್ಣುವನ್ನು ನೋಡಿ ಹೇಳ್ತಾಳೆ, ಮುಂದಿನ ಅವತಾರದಲ್ಲಿ, ರಾಮ ಅವತಾರದಲ್ಲಿ ನಿನಗೆ ಪತ್ನಿ ವಿಯೋಗವಾಗಿ ಕಾಡಿನಲ್ಲಿ ವಾಸ ಮಾಡುವಂತೆ ಮಾಡು ಅಂತೇಳಿ ಆ ಒಂದು ಸಾವಿತ್ರಿ ಮಹಾವಿಷ್ಣುವಿಗೆ ಶಾಪವನ್ನು ಕೊಡ್ತಾಳಪ್ಪ. ನಂತರ ಈ ಕಡೆ ತಿರುಗಿ ನೋಡ್ತಾಳೆ. ಅದೇ ರೀತಿಯಲ್ಲಿ ಶಿವನನ್ನು ನೋಡಿ ರೌದ್ರಾವತಾರ ಆಗ್ತಾಳೆ. ನೀನು ಸಹಿತ ಅವ್ರಿಗೆ ಸಹಾಯವನ್ನು ಮಾಡಿಕೊಟ್ಟಿದ್ದೀಯಾ, ನೀನು ಸಹಿತ ಮುಂದಿನ ಅವತಾರದಲ್ಲಿ ನಿನ್ನ ಲಿಂಗವೇ ನಿನಗೆ ಇಲ್ಲದಂತೆ ಆಗಲಿ, ಲಿಂಗವೇ ಬಿದ್ದು ಪೂರ್ತಿ ಪೂಜೆಯಲ್ಲದಂತೆ ಋಷಿಮುನಿಗಳು ನೋಡಿದ ತಕ್ಷಣ ಭೂಮಿಯಲ್ಲಿ ಪತನ ಆಗಲಿ ಅಂತೇಳಿ ಆ ಒಂದು ಶಿವನಿಗೆ ಶಾಪ ಕೊಡ್ತಾಳೆ. ಹಿಂದೆ ಆ ಕಥೆಯನ್ನು ಕೇಳಿದಿರಾ? ಋಷಿಗಳೆಲ್ಲ ತಪಸ್ಸು ಮಾಡುವಾಗ ಆ ಒಂದು ಮಧ್ಯದಲ್ಲಿ ಈಶ್ವರ ಪರಮೇಶ್ವರ ನಿರ್ವಾಣದಲ್ಲಿ ಓಡಾಡ್ತಿರ್ತಾನೆ. ಆಗ ಆ ಋಷಿ ಪತ್ನಿಯರೆಲ್ಲ ನಾವೆಲ್ಲ ಇದ್ದೀವಿ ಇಂಥ ಕಡೆ ಓಡಾಡಬಾರ್ದು ಅಂತ ಋಷಿಗಳು ಬಂದು ಶಾಪಗ್ರಸ್ತ ಲಿಂಗವೇ ಬಿದ್ದು ಆ ಒಂದು ವಿಶೇಷವಾದಂಥ ಲಿಂಗ ಸ್ಥಾಪನೆ ಆಗ್ತಾರೆ. ಆ ಲಿಂಗಕ್ಕೆ ಕಾರಣೀಭೂತರಾದರೂ ಈ ಸಾವಿತ್ರಿಯ ಶಾಪ ಅಂತ ಆಗ್ತಾರೆ. ಆ ಕೃಷ್ಣನ ವಿಷ್ಣುವಿಗೆ ಇನ್ನೂ ಒಂದು ಶಾಪವನ್ನು ಕೊಡ್ತಾಳೆ. ಮುಂದಿನ ಅವತಾರದಲ್ಲಿ ಗೊಲ್ಲನಾಗಿ ಹುಟ್ಟಬೇಕು ನೀನು, ಈ ರೀತಿಯಲ್ಲಿ ಹುಟ್ಟಬಾರದು ಅಂತೇಳಿ ಸಾವಿತ್ರಿ ಶಾಪವನ್ನು ಕೊಡ್ತಾಳೆ. ಇದೇ ರೀತಿ ಮುಂದೆ ಬಂದಾಗ ಅಗ್ನಿಯನ್ನು ನೋಡ್ತಾಳೆ. ಅಗ್ನಿದೇವ, ನೀನು ಯಜ್ಞಕ್ಕೆ ಸಾಕ್ಷಿಯಾಗಿ ಇಲ್ಲಿ ನಿಂತ್ಕೊಂಡಿದ್ದೀಯಾ, ಆದ್ದರಿಂದ ಜನ್ಮಾಂತರದಿಂದ ನೀನು ಎಲ್ಲ ಜನ್ಮದಲ್ಲೂ ಅಗ್ನಿ ಮುಖವನ್ನು ಬಾಡುವಂತಾಗಲಿ, ಸರ್ವ ಭಕ್ಷಣೆಯನ್ನು ಮಾಡು ಮತ್ತು ವೀರ್ಯವನ್ನು ಸ್ಖಲನಾದಂತಹ ವೀರ್ಯವನ್ನು ನುಂಗುವಂತೆ ಆಗಲಿ ಅಂತೇಳಿ ಅವನಿಗೆ ಶಾಪವನ್ನು ಕೊಡ್ತಾಳೆ. ಎಲ್ಲರಿಗೂ ಶಾಪ ಕೊಟ್ಟು ನೋಡ್ತಾಳೆ. ಇಲ್ಲಿ ವಿಪ್ರರು ಋಷಿಮುನಿಗಳೆಲ್ಲ ಕೂತಿದ್ದಾರೆ. ವಿಪ್ರರ, ನೀವೆಲ್ಲ ಯಜ್ಞ ಸಾಕ್ಷಿಯಾಗಿ ಮಾಡ್ತಿದ್ದೀರಾ, ನೀವೆಲ್ಲ ಸಕಲ ದಾನ ಧರ್ಮಗಳನ್ನು ತಗೊಳ್ಳಿ, ಪಾಪ ಪುಣ್ಯವನ್ನು ಗಂಟು ಹಾಕ್ಕೊಂಡು ಕೊನೆಯಲ್ಲಿ ಪ್ರೇತತ್ವ ನಿಮಗೆಲ್ಲ ಉಂಟಾಗಲಿ, ಇದೇ ನಿಮಗೆ ದಾನ ಧರ್ಮ ಯಜ್ಞ ಯಾಗವನ್ನು ಮಾಡಿ ಪ್ರೇತದಿಂದ ಫಲವನ್ನು ಹೊಂದಬಾರದು ಅಂತೇಳಿ ಶಾಪವನ್ನು ಕೊಟ್ಟುಬಿಡ್ತಾಳೆ. ಎಲ್ಲ ಯಜ್ಞಶಾಲೆ ಶಾಂತವಾಗಿದೆ. ಶಚಿದೇವಿನ ಈ ಕಡೆ ತಿರುಗಿ ನೋಡ್ತಾಳೆ. ನೀನು ಅವ್ರಿಗೆ ಸಹಾಯ ಮಾಡಿದೆ, ನಹುಶನ ಬಾಧೆಯಿಂದ ರೋಗದಿಂದ ನೀನು ಬಾಳುವಂತಲಾಗು ಅಂತೇಳಿ ಅವಳಿಗೂ ಸಹಿತ ಕೊಡ್ತಾಳೆ. ಪಾರ್ವತಿ ದೇವಿ ಇರ್ತಾಳೆ. ಪಾರ್ವತಿಗೆ ಗರ್ಭದಲ್ಲಿ ಮಗು ಹುಟ್ಟದಂತಾಗಲಿ ಅವಳು ಸಹಿತ ಲಕ್ಷ್ಮಿಗೆ ಎಲ್ಲ ದೇವಾನ್ ದೇವತೆಗಳು ಒಂದೊಂದೇ ಶಾಪವನ್ನು ಕೊಡ್ತಾ ಕೊಡ್ತಾ ಇಡೀ ಭೂಮಂಡಲ, ದೇವಲೋಕ, ಸಪ್ತಲೋಕಗಳು, ಎಲ್ಲ ಲೋಕಗಳು ಅಲ್ಲಾಡಿ ಹೋಗ್ತಾನೆ. ಆಗ ಗಾಯತ್ರಿ ದೇವಿ ಪಕ್ಕದಲ್ಲಿ, ಬ್ರಹ್ಮನ ಪಕ್ಕದಲ್ಲಿ ತಪಸ್ಪೂರ್ವಕವಾಗಿ ಬ್ರಹ್ಮನಿಗೆ ಶಾಂತ ರೀತಿಯಲ್ಲಿ ಅವಳು ಹೇಳ್ತಾಳೆ,
ಆದ್ದರಿಂದ ಬಂದು ಗಾಯತ್ರಿ ದೇವಿಯನ್ನೇ ಅವರೆಲ್ಲ ಸಮಾಧಾನ ಮಾಡ್ತಾಳೆ. ನಿಮಗೆಲ್ಲ ಸಾವಿತ್ರಿ ದೇವಿಗೆ ಈ ಥರ ಆಗಿದೆ, ಆದರೆ ನಾನು ಅವಳು ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಾಳೆ. ಆದರೂ ಸಹಿತ ಸಾವಿತ್ರಿ ಯಜ್ಞಶಾಲೆಯಿಂದ ಹೊರಗೋದಾಗ ಮಹಾವಿಷ್ಣು ಹೋಗಿ ಅನೇಕ ಬಗೆಯಾದ ಸ್ತೋತ್ರಗಳನ್ನು ಮಾಡ್ತಾನೆ, ಲಕ್ಷ್ಮಿಯಿಂದ ಸಂಧಾನವನ್ನು ಮಾಡ್ತಾನೆ. ಆಗ ಸಾವಿತ್ರಿಯನ್ನು ಈ ಥರ ಆಗೋಯ್ತಮ್ಮ, ಯಜ್ಞ ಲೋಕ ಕಲ್ಯಾಣಕ್ಕೋಸ್ಕರ, ಯಜ್ಞಕ್ಕಾಗಿ ಯಾರನ್ನು ಕಾಯಬಾರ್ದು, ಅದಕ್ಕೋಸ್ಕರ ಈ ಥರನ್ನು ಮಾಡಿದ್ವಿ ಅಂತೇಳಿ ತಮ್ಮ ಅಪರಾಧವನ್ನು ಮರೆಸುವಂಥ ಸ್ತೋತ್ರವನ್ನು ಮಾಡಿದಾಗ ಅವಳು ಶಾಂತಿರ್ಚಲಾಗ್ತಾಳೆ. ಆದರೆ ಗಾಯತ್ರಿನೇ ನೀವು ಶಾಪ ವಿಮೋಚನೆ ಕೇಳಿ ಅಂತ ಸಾವಿತ್ರಿ ಹೇಳ್ತಾಳೆ. ಆಗ ಒಂದೊಂದು ಅವತಾರಗಳಲ್ಲಿ ಆದಂಥ ಕಾರ್ತೀಕ ಮಾಸದಲ್ಲಿ ಯಾರು ಬ್ರಹ್ಮದೇವನನ್ನು ಪೂಜೆ ಮಾಡ್ತಾರೋ 1 ವರ್ಷದ ಸಂಪೂರ್ಣ ಫಲಪ್ರಾಪ್ತಿ ಬ್ರಹ್ಮದೇವನಿಗಾಗಲಿ ಅಂತೇಳಿ ಗಾಯತ್ರಿ ಒಂದೊಂದೇ ವರವನ್ನು ಕೊಡ್ತಾ ಹೋಗ್ತಾಳೆ. 2ನೇ ವರ ಅದೇ ರೀತಿ ಇಂದ್ರನಿಗೆ 3 ಲೋಕಗಳ ಆಧಿಪತ್ಯವನ್ನು ನೀನು ಸ್ವೀಕಾರ ಮಾಡಪ್ಪ ಅಂಥೇಳಿ ಆ ಒಂದು ಆಧಿಪತ್ಯವನ್ನು ಕೊಡ್ತಾಳೆ. ಇದೇ ರೀತಿ ಒಂದೊಂದೇ ವರವನ್ನು ಒಂದೊಂದು ದೇವತೆಗಳು ಯಾವಾಗ ಕೊಟ್ಟಲು, ಗಾಯತ್ರಿ ಮಹಿಮೆಯನ್ನು ಒಂದು ಚಿಕ್ಕ ವಿರಾಮ ತಗೊಂಡು ದೇವಿಯ ದರ್ಶನಗಳೆಲ್ಲ ಮಾಡ್ಕೊಂಡು ಬನ್ನಿ. ಗಾಯತ್ರಿ ಮಹಿಮೆ ಇನ್ನೂ ಕೆಲವು ವಿಚಾರವನ್ನು ಚಿಕ್ಕ ವಿರಾಮದಂತ ನಿಮಗೆಲ್ಲ ತೋರಿಸ್ತೀನಿ. ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ಓಂ ದುರ್ಗೆ ಮಹಾಕಾಳಿ ನಮೋಸ್ತುತೇ. ಗಾಯತ್ರಿಯ ಬಗ್ಗೆ ಈಗಾಗಲೇ ವಿಚಾರಧಾರೆಗಳೆಲ್ಲ ತಿಳ್ಕೊಂಡ್ರಿ. ಗಾಯತ್ರಿ ಶಾಪ ವಿಮೋಚನೆ, ಸಾವಿತ್ರಿ ಕೊಟ್ಟಂತಹ ಶಾಪಗಳನ್ನು ವಿಮೋಚನೆ ಮಾಡ್ತಾಳೆ. ಹೇಗೆ ಲೋಕದಲ್ಲಿ ಕೀರ್ತಿ ಕಲ್ಯಾಣ ಉಂಟಾಯಿತು. ಮೊದಲನೇ ಶಾಪದಲ್ಲಿ ಬ್ರಹ್ಮನಿಗೆ ವಿಶೇಷವಾದ ಕಾರ್ತಿಕ ಹುಣ್ಣಿಮೆ ಪೂಜೆಯನ್ನು ಮಾಡಿದರೆ ವಿಶೇಷ ಪುಣ್ಯವನ್ನು ಕೊಡ್ತೀನಿ ಎಂದ್ಲು ಗಾಯತ್ರಿ. ಇಂದ್ರನಿಗೆ 3 ಲೋಕದ ಆಧಿಪತ್ಯವನ್ನು ನಿನಗೆ ಸಿಗಲಪ್ಪ ಇಂದ್ರದೇವ, ಈ ಒಂದು ವಿಶೇಷವಾದ ಯಜ್ಞವನ್ನು ನೆನೆಸ್ಕೊಂಡು ಮಾಡ್ತೀಯ ಅಂತೇಳಿ ವರವನ್ನು ಕೊಡ್ತಾಳೆ. ರಾಮಾವತಾರದಲ್ಲಿ ಮಹಾವಿಷ್ಣು ನೀನು ಅವತಾರ ಮಾಡಿದ್ರು ರಾಕ್ಷರ ಸಂಹಾರ ಆಗಿರುತ್ತಲ್ಲಿ, ಆದ್ದರಿಂದ ನಿನಗೆ ರಾಕ್ಷರ ಸಂಹಾರ ಮಾಡೋಕ್ಕೋಸ್ಕರ ನೀನು ಅವತಾರ ಮಾಡಿದೆ ಅಂತೇಳಿ ಸಕಲ ಕೀರ್ತಿ ಬೆಳಗುತ್ಕೊಳ್ಳಪ್ಪ. ಅದರಲ್ಲಿ ಕೃಷ್ಣನಾಗಿ ಗೊಲ್ಲನಾಗಿ ನೀನು ಅವತಾರ ಮಾಡಿದ್ರು ಸಹಿತ ಲೋಕಗಳಲ್ಲೆಲ್ಲ ಪರಮ ಪೂಜ್ಯನಾದಂಥ ವ್ಯಕ್ತಿಯನಾಗಿ ಗೀತಾಚಾರ್ಯನಾಗಿ ನೀನು ಆ ಒಂದು ಅವತಾರದಲ್ಲಿ ತಲೆ ಎತ್ಕೊಳ್ಳುವಂಥ ನಿನಗೆ ಅವತಾರ ಆಗ್ತಾನೆ. ಈಶ್ವರನಿಗೆ ಹೇಳ್ತಾಳೆ, ನಿನ್ನ ಲಿಂಗ ಜಾರಿ ಬಿದ್ದ ಕ್ಷೇತ್ರ ಮಹಾಪುಣ್ಯ ಕ್ಷೇತ್ರವಾಗಿ 12 ದ್ವಾದಶ ಜ್ಯೋತಿರ್ಲಿಂಗಗಳಾಗಿ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯುತ್ತೆ ಅಂತೇಳಿ ಈಶ್ವರನಿಗೆ ವರವನ್ನು ಕೊಡ್ತಾಳೆ. ಅಗ್ನಿಗೆ ಹೇಳ್ತಾಳೆ, ಅಗ್ನಿದೇವ ನಿನಗೆ ವಿಶೇಷವಾದಂಥ ಸ್ಥಾನಮಾನ ಕೊಟ್ಟಿದ್ದೇನಪ್ಪ, ಎಲ್ಲ ದೇವತೆಗಳಿಗೂ ನಿನ್ನ ಬಾಯಿಂದಲೇ, ನಿನ್ನ ಕೈಯಿಂದಲೇ, ನಿನ್ನ ಅಮೃತ ಹಸ್ತನಿಂದಲೇ, ಜ್ವಾಲೆಯಿಂದಲೇ ಊಟ ಹೋಗಬೇಕು. ನೀನೇ ಪೋಸ್ಟ್ ಮ್ಯಾನ್ ಅಂತ ಹೇಳಿ ಹೇಗೆ ಗೊತ್ತಾಗ್ತದೆ ನೋಡಿದ್ರಲ್ಲ ನೀವೆಲ್ಲ. ಆ ಅಗ್ನಿದೇವನ ಮುಖಾಂತರ ನಾವೆಲ್ಲ ಊಟವನ್ನು ಕೊಟ್ಟಾಗ ದೇವತೆಗಳೆಲ್ಲ ಸಂತುಷ್ಟರಾಗ್ತಾರೆ. ಆದ್ದರಿಂದ ಹಾಗೆ ಅಗ್ನಿ ಮುಖಾಂತರವಾಗಿ ವಿಶೇಷ ಸ್ಥಾನಮಾನ ಮಾಡಿದ್ದಾರೆ. ಋಷಿಮುನಿಗಳು, ಬ್ರಾಹ್ಮಣರು ಅವರೆಲ್ಲ ಇರ್ತಾರೆ, ಋಷಿಗಳೆಲ್ಲ ನಿಮಗೆಲ್ಲ ಶಾಪ ಹಾಕಿರ್ತಾಳಲ್ಲ. ಆದ್ದರಿಂದ ನೀವು ದೈವತ್ವ ಸಮಾನರಾಗ್ತೀರಾ. ತ್ರಿಕಾಲದಲ್ಲೂ ಗಾಯತ್ರಿ ಅನುಷ್ಠಾನವನ್ನು ಮಾಡಿದಾಗ ಸಂಸ್ಕಾರ ನೀವು ಇರುವತ್ತ ನೀವು ಸಂಸ್ಕಾರವನ್ನು ಮಾಡಬೇಕು. ಸಂಸ್ಕಾರ ಇಲ್ಲದೆ ಹೋದರೆ ನೀಚತ್ವವನ್ನು ಪಡಿತೀರಿ. ತ್ರಿಕಾಲಗಳಲ್ಲೂ ಗಾಯತ್ರಿಯನ್ನು ಯಾರು ಅನುಷ್ಠಾನ ಸಾಧನೆಯನ್ನು ಮಾಡ್ತೀರಾ, 3 ಲೋಕದ ಆಧಿಪತ್ಯ, ದಾನ ಧರ್ಮ ಯಜ್ಞ ಯಾಗಾದಿಗಳಿಗೆ ಸರ್ವಶ್ರೇಷ್ಠರಾಗ್ತೀರಿ ನೀವು ಅಂಥೇಳಿ ಆ ಒಂದು ಗಾಯತ್ರಿ ದೇವರಿಗೆಲ್ಲ ವರದಾನವನ್ನು ಕೊಡ್ತಾಳೆ. ಕೊನೆಯಲ್ಲಿ ಸಂಪೂರ್ಣ ಮೋಕ್ಷ ಉಂಟಾಗುತ್ತೆ ಅಂತ ಹೇಳ್ತಾಳೆ. ಇವೆಲ್ಲ ಸಮಾಧಾನ ಆದ ತಕ್ಷಣ ಸಾವಿತ್ರಿ ದೇವಿ ಹತ್ತಿರ ಬಂದಾಗ ಇಬ್ಬರು ಸಮಾಧಾನ ಪಟ್ಟು ಈ ಒಂದು ಇಬ್ಬರು ಸಹಿತ ನಡೆದಂಥ ವೃತ್ತಾಂತವನ್ನೆಲ್ಲ ತಿಳ್ಕೊತಾರೆ. ಈ ಥರ ಗಾಯತ್ರಿ ದೇವಿಯ ಮಹಿಮೆಯನ್ನು ಎಲ್ಲ ಲೋಕಗಳಲ್ಲೂ ಕೊಂಡಾಡ್ತಾರೆ. ಎಲ್ಲ ಮಂತ್ರಗಳಂಥ ವಿಶೇಷವಾದಂಥ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವನ್ನು ಸಕಾಲದಲ್ಲಿ ಮಾಡಬೇಕು. ಯಾವ ಕಾಲದಲ್ಲಿ ಯಾವುದೇ ಮಂತ್ರ ಆಗಲಿ
ನಿಮ್ಗಾಗಲೇ ಸ್ವಾಮಿ ನಮ್ಗೆ ಗಾಯತ್ರಿ ಉಪದೇಶ ಇಲ್ಲ ಅನ್ಬೋದು. ಯಾವ ರೀತಿ ಪ್ರಹ್ಲಾದ ಓಂ ನಮೋ ನಾರಾಯಣಾಯ ನಮಃ ಅಂತೇಳಿ ನರಸಿಂಹನೆಲ್ಲ ಅವತಾರ ಮಾಡಿಸ್ಬಿಟ್ಟ. ಧ್ರುವ ಯಾವ ಮಂತ್ರ ಹೇಳ್ದ? ನಾರಾಯಣ ಅಂತ ಸ್ಮರಣೆ ಮಾಡ್ದ. ಯಾವ ರೀತಿ ಲೋಕದಲ್ಲಿ ನಾರಾಯಣ ಸೃಷ್ಟಿ ಮಾಡ್ದ. ಮೊಸಳೆ ಗಜೇಂದ್ರ ಮೋಕ್ಷದಲ್ಲಿ ಮಹಾವಿಷ್ಣು ಆ ಪಾದದಲ್ಲಿ ಹಿಡ್ಕೊಂಡಾಗ ಆನೆ ಅಳ್ತಾ ಇರುತ್ತೆ. ಅವ್ರಿಗೆ ಮೊಸಳೆಗೆ ಮೋಕ್ಷ ಕೊಡಬೇಕಾದ್ರೆ ಆನೆ ಅಳ್ತಾ ಇರುವಾಗ ಮಹಾವಿಷ್ಣುವನ ಆನೆ ವಿಧ ವಿಧವಾದ ಪ್ರಾರ್ಥನೆ ಮಾಡ್ತಾರೆ. ಮೂಕ ಪ್ರಾಣಿ ಯಾವ ಮಂತ್ರವನ್ನು ಹೇಳಿತ್ತು? ಎಲ್ಲ ನಮ್ಮ ಚರಿತ್ರೆಯಲ್ಲಿ ಬರತಕ್ಕಂಥ ಇತಿಹಾಸಗಳಲ್ಲಿ ಎಲ್ಲದರಲ್ಲೂ ಸಹಿತ ಅಧ್ಯಾತ್ಮ ವಿಚಾರದಲ್ಲಿ ನೀವು ಕಥೆಗಳನ್ನು ನೋಡಿದಾಗ ಒಂದೊಂದರಲ್ಲೂ ವಿಶೇಷವಾದಂಥ ಮಂತ್ರ ಅಂತಕ್ಕಂಥ ಅರ್ಥಗಳನ್ನು ವಿಶೇಷವಾದ ಪ್ರಾಮುಖ್ಯತೆ ಆ ಗಾಯತ್ರಿ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಇವೆಲ್ಲವೂ ಸಹಿತ ಗಾಯತ್ರಿ ಅಂತಲೇ ಅನ್ನಿಸ್ಕೊಳ್ತವೆ. ಅದನ್ನು ಯಾರು ಸಕಾಲದಲ್ಲಿ ಶ್ರೇಷ್ಠತೆಯಿಂದ ಜಪತಪಗಳನ್ನ ಅನುಸಾರವಾಗಿ ಮಾಡ್ತಾರೋ ಅವರಿಗೆ ಸಂಪೂರ್ಣ ಫಲ ಅಂತೇಳಿ ಗಾಯತ್ರಿಯ ಮಹಿಮೆ ವಿಚಾರಗಳೆಲ್ಲ ಇದೆ. ಆದ್ದರಿಂದ ನೀವೆಲ್ಲ ಗಾಯತ್ರಿಯ ಮಹಿಮೆಯನ್ನು ಕೇಳ್ಕೊಂಬಂದಿದ್ದೀರಾ, ದೇವತಾ ದರ್ಶನ ಮಾಡಿದ್ರೆ ಸಂಪೂರ್ಣ ಗಾಯತ್ರಿ ದೇವಿಗಳೆಲ್ಲ ಮಾಡಿ ಒಂದು ಚಿಕ್ಕ ವಿರಾಮ ತೆಗೆದುಕೊಳ್ಳೋಣ. जननी पंचशीर्ष विभासिनी मंगलं गायत्री जननी पंचशीर्ष विभासिनी मंगलं षट्कुक्षि मातः अक्षरे त्रिपदे सदा मंगलं षट्कुक्षि मातः अक्षरे त्रिपदे सदा मंगलं गायत्री जननी पंचशीर्ष विभासिनी चतुर्विंशत्यक्षरे मंगलं सावित्री देवी चतुर्विंशत्यक्षरे चंद्र संयुत रत्न मकुटे मंगलं च सरस्वती चंद्र संयुत रत्न मकुटे मंगलं च सरस्वती मंगलं गायत्री जननी पंचशीर्ष विभासिनी मंगलं षट्कुक्षि मातः अक्षरे त्रिपदे सदा मंगलं गायत्री जननी पंचशीर्ष विभासिनी मंगलं प्रणव स्वरूपिणी नैगमार्धविहारिणी कर्म साक्षिणी धर्म रक्षिणी मंगलं परदेवते कर्म साक्षिणी धर्म रक्षिणी मंगलं परदेवते मंगलं गायत्री जननी पंचशीर्ष विभासिनी मंगलं षट्कुक्षि मातः अक्षरे त्रिपदे सदा मंगलं गायत्री जननी पंचशीर्ष विभासिनी
ಮಂತ್ರಗಳನ್ನು ಯಾವ ರೀತಿ ನಾವೆಲ್ಲ ಉಪದೇಶ ಮಾಡ್ಬೋದಾ, ನಾವೆಲ್ಲ ಪಾರಾಯಣ ಮಾಡ್ಬೋದಾ, ನಾವು ಯಾಕೆ ಹೆಂಗಸರುಗಳ ಮಂತ್ರವನ್ನು ಹೇಳಬಾರ್ದಾ, ಗಾಯತ್ರಿ ಮಂತ್ರವನ್ನು ನಾವು ಹೇಳಿದ್ರೆ ಏನಾಗುತ್ತೆ ಅಂತ. ಆದರೆ ಈ ಮಂತ್ರಗಳಿಗೆ ಎಲ್ಲದಕ್ಕೂ ಸಹಿತ ವಿಶೇಷವಾದಂಥ ಸ್ಥಾನ ಮಾನ ಅರ್ಹತೆಗಳೆಲ್ಲ ಇರ್ತಾರೆ. ಯಾವ ರೀತಿ ಅಂದರೆ ಗಾಯತ್ರಿ ಮಂತ್ರಗಳನ್ನು ಯಾವುದೇ ಒಂದು ಗುರುವಿನಿಂದ ಉಪದೇಶ ತೆಗೆದುಕೊಂಡು ಮಾಡಿದರೆ ಸಂಪೂರ್ಣ ಫಲಪ್ರಾಪ್ತಿಯಾಗುತ್ತದೆ. ಹೇಗೆ ಮಂತ್ರಗಳನ್ನು, ಶ್ಲೋಕಗಳನ್ನು ಎಲ್ಲವನ್ನು ಸಹಿತ ಯಾರು ಬೇಕಾದರೂ ಹೇಳಬಹುದು, ಯಾವ ಬೇಕಾದರೂ ಪಾರಾಯಣ ಮಾಡಬಹುದು. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲವೂ ಸಹಿತ ಬೇಕಾದಷ್ಟಿದೆ. ಆದರೆ ಕೆಲವು ಬೀಜಾಕ್ಷರ ಮಂತ್ರ ಅಂತಿದೆ. ಇದನ್ನು ನ್ಯಾಸ ಅನ್ನತಕ್ಕಂಥ ನ್ಯಾಸದಲ್ಲಿ ಮಾಡಿದರೆ ನಿಮಗೆಲ್ಲ ಫಲ ಸಿಗುತ್ತೆ. ಈ ಗಾಯತ್ರಿಯನ್ನು ಉಪದೇಶ ಕೊಟ್ಟಾಗ ಬ್ರಹ್ಮದೇವರು ಸಂಸ್ಕಾರವಂತನ ಯಾರಾಗಿರ್ತಾನೋ ಅವನಿಂದ ಇದು ಸಿದ್ಧಿಸಲಿ ಅಂತೇಳಿ ಆ ಒಂದು ಅಗ್ನಿ ಸ್ವರೂಪಿಯಾಗಿ ಅಗ್ನಿ ಮುಖಾಂತರವಾಗಿ ಕೊಟ್ಟಿದ್ದಾನೆ. ನೀವೆಲ್ಲರೂ ಸಹಿತ ಮಾಡಬೇಕಾದ್ರೆ ಸಂಸ್ಕಾರವಂತರಾಗಿರಬೇಕು. ಏನು ಸಂಸ್ಕಾರ? ಆಗಲೇ ನಿಮ್ಗೆ ಹೇಳಿದೆ, ಬೆಳಗಿನಿಂದ ಇದುವರೆಗೂ ಸಹಿತ ನಾವು ಕಳೆದ ಸಂಚಿಕೆಯಲ್ಲೆಲ್ಲ ಸಂಸ್ಕಾರಗಳನ್ನು ತೋರಿಸ್ತಾ ಇದ್ದೀವಿ. ಯಾವುದು ಸಂಸ್ಕಾರ? ಬೆಳಗಾಗಿದ್ದೇಳಬೇಕು, ಎದ್ದ ತಕ್ಷಣ ನಾವು ಶುಚಿರ್ಭೂತಲಾಗಿ ಸ್ನಾನ ಮಾಡಿ ದೇವ ಮಂದಿರದಲ್ಲಿ ಅರ್ಧ ಗಂಟೆ ಕುಳಿತುಕೊಳ್ಳಬೇಕು. ಮೆಡಿಟೇಷನ್, ಧ್ಯಾನ, ಯೋಗ ಅಂತ ಕರೀತಾನೆ. ಪರಮಾತ್ಮನ ಸಂಪೂರ್ಣವಾಗಿ ತನ್ನಿನಲ್ಲಾಗಬೇಕು. ಅದರಲ್ಲಿ ಆದಾಗ ಮಾತ್ರ ನಾನು ಅವನಿಗೆ ಸಮೀಪವಾಗ್ತೀವಿ. ಆಗ ಅದೇ ನಿಮಗೆ ಅಗೋಚರವಾದಂಥ ಶಕ್ತಿ ನಿಮ್ಮನ್ನು ವಿಶೇಷವಾಗಿ ಆಕ್ರಮಿಸುತ್ತಾರೆ. ಆಗ ಗುರುನೊಬ್ಬ ನೀನು ಹುಡುಕಿ 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 ನಿನ್ನ ಹತ್ರ ಗುರು ಸಿಗ್ತಾನೆ. ಹಿಂದಿನ ಕಾಲದಲ್ಲಿ ಗುರುಗಳೇ ಶಿಷ್ಯರನ್ನು ಹುಡ್ಕೊಂಡು ಬರ್ತಾಯಿದ್ರು. ನನಗೆ ಯಾವ ರೀತಿ ಶಿಷ್ಯ ಸಿಗ್ತಾನೆ ಇರತಕ್ಕಂಥದ್ದನ್ನು, ಆ ರೀತಿ ಅಂಥ ಗುರುವಿನ ಹತ್ತಿರ ಇಂಥ ಮಂತ್ರ ಉಪದೇಶಗಳನ್ನ ಪರ್ವಕಾಲಗಳಲ್ಲಿ, ಗ್ರಹಣ ಕಾಲದಲ್ಲಿ, ನದಿ ತೀರಗಳಲ್ಲಿ, ಕಲ್ಯಾಣಿಗಳಲ್ಲಿ, ಸಮುದ್ರದ ದಡಗಳಲ್ಲಿ ವಿಶೇಷವಾದಂಥ ನೀವು ಅದನ್ನು ತೆಗೆದುಕೊಂಡ್ರೆ ಸಂಪೂರ್ಣ ಫಲ ಬರ್ತದೆ. ಹೆಂಗಸರು ಹೇಳಬಾರ್ದ ಅಂದರು. ಅಂದರೆ ಒಂದು ಮಂತ್ರಕ್ಕೆ ನ್ಯಾಸ ಅಂದರೆ ಋಷಿ ಗಣ ಛಂದಸ್ಸು ಅಂತಿರ್ತಾರೆ. ಅಂದರೆ ಏನಪ್ಪ ಅಂದರೆ ಹ್ರಾಂ ಬೀಜಂ ಹ್ರೀಂ ಶಕ್ತಿ ರೂಂ ಕೀಲಕಂ ನ್ಯಾಸ ಮಾಡಿದ್ರೆ ಮಾತ್ರ ಇವೆಲ್ಲ ಅಲ್ಲಿ ಫಿಟ್ ಆಗ್ತಾರೆ. ಹೇಗೆ ನಟ್ಟು ಬೋಲ್ಟು ಜಾಯಿಂಟ್ಗಳೆಲ್ಲ ಹಾಕಿದಾಗೆ ಹೇಗೆ ಅದನ್ನು ಫಿಟ್ ಮಾಡಿ, ಹೇಗೆ ಅದನ್ನು ಮಾಡಿದ್ರೆ ಮಾತ್ರ ಅದಕ್ಕೆ ಫಿಟ್ಟಾಗಿ ಕೂತ್ಕೊಳ್ತಾರೆ. ಅದೇ ರೀತಿ ಆ ನ್ಯಾಸಗಳಲ್ಲಿ ಆ ಬೀಜಾಕ್ಷರಗಳು ಹುಟ್ಟಬೇಕಾದ್ರೆ ಹೆಂಗಸರ ನಾಭಿಯಲ್ಲಿ ಬೀಜಾಕ್ಷರ ಹುಟ್ಟಲಿಕ್ಕಾಗೋದಿಲ್ಲ. ಅದರಲ್ಲಿ ವಿಶೇಷವಾದಂಥ ಅಕ್ಷರಗಳನ್ನು ಜೋಡಣೆ ಮಾಡಿದ್ದಾರೆ. ಅದನ್ನು ಹೇಳಬೇಕಾದ್ರೆ ಅದು ಹೆಂಗಸರ ಕೈಲಿ ಸಾಧ್ಯವಿಲ್ಲ ಅಂತೇಳಿ ಕೆಲವು ಅಕ್ಷರಗಳನ್ನು, ಕೆಲವು ಬೀಜಾಕ್ಷರ, ಕೆಲವು ಮಂತ್ರಗಳನ್ನ ಬೇಡ ಅಂತ ಹೇಳಿದ್ದಾರೆ. ಅದು ಯಾಕೆಂದರೆ ಆ ನ್ಯಾಸ ಮಾಡಿದರೆ ಮಾತ್ರ ಅಂಗಾಂಗಗಳು ಅವ್ರಿಗೆ ಇರೋದಿಲ್ಲ. ಆ ಬೀಜಾಕ್ಷರಗಳು ಉಚ್ಚಾರಣೆ ಮಾಡಲಿಕ್ಕಾಗಲ್ಲ. ಅದು ಗರ್ಭವನ್ನು ಧರಿಸುವ ದೇಹ, ಅದರೊಳಗೆ ಹಾಲನ್ನು ತಯಾರು ಮಾಡುವ ಶಕ್ತಿಯನ್ನು ಎದೆಯಲ್ಲಿ ಹೆಂಗಸರಿಗೆ ತುಂಬಿದ್ದಾನೆ. ನೀವು ಅಲ್ಲಿ ಘರ್ಷಣೆ ಮಾಡಿದಾಗ ಆ ಬೀಜಾಕ್ಷರಗಳು ಸ್ಫೋಟಗೊಳ್ಳುತ್ತದೆ. ಅದರಿಂದ ವಿಕಲಾಂಗ ಶಬ್ದಗಳು ಹುಟ್ಟುತ್ತದೆ. ಅದರಿಂದ ಅವರಿಗೆ ಸ್ಥಿರತೆ ಮಾಡಲಿಕ್ಕಾಗಲ್ಲ. ಯಾವುದೇ ಒಂದು ಬೀಜಾಕ್ಷರನ ಮಾಡಬೇಕಾದ್ರೆ ಅದು ವೀರ್ಯ ನಿಗ್ರಹ ಮಾಡಿ ತಪಸ್ಸು ಅನ್ನೋ ಸಾಧನೆಯಿಂದ ಕಂಡುಹಿಡ್ಕೊಳ್ಬೇಕು. ಆದ್ದರಿಂದ ಇದು ಪುರುಷರಿಗೆ ಮಾತ್ರ ವಿಶೇಷವಾದಂಥ ಮಂತ್ರಗಳು ಅಂತೇಳಿ ಮಾಡಿಕೊಟ್ಟಿದ್ದಾರೆ. ಈ ಅನೇಕ ವಿಧವಾದ ಮಂತ್ರಗಳು, ಜಪತಪಗಳು ಎಲ್ಲವನ್ನು ಸಹಿತ ಪ್ರತಿ ಸಂಚಿಕೆಯಲ್ಲಿ ಅದರ ಬಗ್ಗೆ ವಿಚಾರವನ್ನು ಹೇಳ್ತಾ ಇರ್ತೀನಿ ನಿಮಗೆ. ಆದ್ದರಿಂದ ನೀವೆಲ್ಲ ಬೇಡದೇ ಇರೋ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ, ಅದು ಕೃತ್ರಿಮ ಮಾಟ ಆಗಿಬಿಡ್ತಾರೆ. ಆದ್ದರಿಂದ ಯಾವುದಪ್ಪ ಅಂದರೆ ನಮಗೆ ಸೇಳುತ್ತಾ ಸ್ತೋತ್ರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪಾರ್ವತಿ ಈ ಮಂತ್ರವನ್ನು ಈಶ್ವರ ಹೇಳ್ಕೊಡ್ತಾನೆ ಪಾರ್ವತಿಗೆ. ಲೋಕ ಸಂಚಾರ ಮಾಡಬೇಕಾಗ್ತಾನೆ. ನೋಡಮ್ಮ, ಅಲ್ಲಿ ರೈತ ಬಹಳ ಕಷ್ಟಪಡ್ತಾ ಇದ್ದಾನೆ ನೋಡು ಅಂತ ತೋರಿಸ್ತಾರೆ. ಪಾರ್ವತಿ ಹೇಳ್ತಾಳೆ, ಅವನು ಯಾಕೆ ಕಷ್ಟಪಡಬೇಕು ಪರಮೇಶ್ವರ, ಅವನಿಗೆ ಬೇಕಾದಷ್ಟು ಚಿನ್ನದ ನಾಣ್ಯವನ್ನು ಕೊಟ್ಟುಬಿಡು, ಅವನು ಯಾಕಷ್ಟು ಭೂಮಿಯ ಶ್ರಮ ಬೀಳಬೇಕು ಅಂತ ಹೇಳಿ ಹೇಳ್ತಾನೆ. ಈಶ್ವರ ಅಂತ ಆಯಿತು ನಿನ್ನ ಹಾಗೆ ಆಗಲಿ ಅಂತೇಳಿ ಒಂದು 10-12 ನಾಣ್ಯವನ್ನು ಆ ಜಮೀನಲ್ಲಿ ಉದ್ದಕ್ಕೂ ಹಾಕ್ತಾನೆ. ಅವನು ಭದ್ರಾಗಿ ಉಳಿತಿದ್ದಾನ, ನೇಗಿಲು ಕಟ್ಟಿ ರೈತ ಮೇಲ್ಮೇಲೆ ಉಳ್ಕೊಂಡು ಹೋಗ್ತಾನೆ. ಎಲ್ಲ ಕಾಯಿನೆಲ್ಲ ಸಿಗುತ್ತೆ. ನಾಳೆಯಿಂದ ಜಮೀನಿಗೆ ಬರೆದು ಬಿಟ್ಬಿಡ್ತಾನೆ. ಜಮೀನು ಬಿಟ್ಟು ಚಿನ್ನದ ನಾಣ್ಯ ಸಿಗ್ತಲ್ಲ, ಎಲ್ಲ ಅದರಿಂದ ಎಲ್ಲವನ್ನು ತಿನ್ಬಿಡ್ಬೋದು ಅಂತೆಲ್ಲ ಇರ್ತಾನೆ. ಇರೋಷ್ಟು ದಿನ ಖಾಲಿ ಆಗುತ್ತೆ. ಊರಲ್ಲೆಲ್ಲ ಭತ್ತ, ರಾಗಿ, ಹಣ್ಣು, ಹಂಪಲುಗಳು ಯಾರೂ ಸಿಗೋದೇ ಇಲ್ಲ. ರೈತ ದುಡಿದ್ರೆ ಮಾತ್ರ ತಾನೇ ಹಣ್ಣು, ನೈವೇದ್ಯ, ದೇವತೆಗಳು ಅಜ್ಜ, ಆ ಹಸುವನ್ನು ನೋಡಬೇಕು, ಗರಿಕೆ ಹುಲ್ಲು ಅವೆಲ್ಲ ಬೆಳಿಬೇಕು. ಅದರಿಂದ ಮಾತ್ರ ಪ್ರಕೃತಿಯ ಅದೊಂದು ಚಕ್ರ. ಆಗ ಗೊತ್ತಾಗ್ತಾರೆ, ಯಾರಿಗೂ ಊಟನೂ ಸಿಗದೇ ಇರ್ತಾರ, ಎಲ್ಲ ಇದಾಗ್ಬಿಡ್ತಾರೆ. ಆದ್ದರಿಂದ ಹಣ ಇರತಕ್ಕಂಥದ್ದು ನಮ್ಮಲ್ಲಿ ಸುವರ್ಣ, ಚಿನ್ನ, ಬೆಳ್ಳಿ ಇದ್ದರೆ ಅಲ್ಲ, ನಮಗೆ ಮೂಲ ರೈತ. ಆದ್ದರಿಂದ ಅವನು ಕಷ್ಟಪಟ್ಟು ದುಡಿತಾ ಇದ್ದಾನೆ.
ನೋಡು ಅವನಿಗೆ ಬೇಕಾದಂಥ ನೀರು ನೆಲೆ ಎಲ್ಲವನ್ನು ನಾನು ಕೊಟ್ಟು ಸತ್ಕಾರ ಮಾಡಬೇಕು ಅಂತ ಹೇಳ್ತಾನೆ. ಆದ್ದರಿಂದ ಆ ಸಂವಾದದಲ್ಲಿ ಅದನ್ನು ಸಂಪೂರ್ಣ ಫಲಪ್ರಾಪ್ತಿಗೋಸ್ಕರ ಆ ಈಶ್ವರ ಪಾರ್ವತಿಗೆ ಆ ಸಮಯದಲ್ಲಿ ಈ ಮಂತ್ರವನ್ನು ಉಪದೇಶ ಮಾಡ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳ್ತಾನೆ. ಆದ್ದರಿಂದ ಈ ಒಂದು ನಾವು ಶ್ರಮ ಬಿದ್ದು ಜೀವನವನ್ನು ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣ ಫಲ ಬರುತ್ತೆ ಅಂತೇಳಿ ಆ ಒಂದು ರೈತನ ಕಥೆಯನ್ನು ಪಾರ್ವತಿಗೆ ಹೇಳಿ ಈ ಮಂತ್ರನ ಉಪದೇಶ ಕೊಡ್ತಾನೆ. ಆದ್ದರಿಂದ ನೀನು ಇದನ್ನು ಉಪದೇಶ ಮಾಡಿದ್ದೀನಿ, ಈ ಮಂತ್ರವನ್ನು ಪಾರಾಯಣ ಮಾಡೋ ಸಂಪೂರ್ಣ ಕೋಟಿ ಯಾಗದ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾನೆ. ಆದರೆ ನೀವೆಲ್ಲ ಮಂತ್ರಗಳನ್ನು ಯಂತ್ರಗಳನ್ನು ಯಾವ್ದಾರು ಬೇಕಾದರೆ ಬೇಡದಾರದೆಲ್ಲ ತಂದಿಟ್ಕೊಳ್ಳೋದಲ್ಲ, ಮನೆಯೊಳಗೆ ಯಾರು ಹೇಳ್ತಾರೆ ಅಂತ ಯಾವ್ದಾದ್ರು ಗುರುವಿನಿಂದ ಯಾವ್ದಾದ್ರು ಒಂದು ಶ್ಲೋಕವನ್ನು ಅದನ್ನು ಸಿದ್ಧಿ ಮಾಡಬೇಕು, ಕೊನೆಯವರೆಗೆ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಡಬಾರ್ದು. ಸಂಪೂರ್ಣ ಅದರಿಂದ ಫಲಪ್ರಾಪ್ತಿ ಆಗುತ್ತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೇ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೇ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೇ. या देवी सर्वभूतेषु विष्णुमायेति शब्दिता नमस्तस्यै 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 नमो नमः. या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः. या देवी सर्वभूतेषु शान्तिरूपेण संस्थिता नमस्तस्यै 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 नमो नमः. या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः. या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः. या देवी सर्वभूतेषु दयारूपेण संस्थिता नमस्तस्यै 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 नमो नमः. या देवी सर्वभूतेषु मातृरूपेण संस्थिता नमस्तस्यै 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 नमो नमः. ॐ श्री दुर्गाम्बिकायै नमः. वारणास्यं हेमवर्णं मङ्गलाङ्गं मनोहरं गौरीपुत्रं गणश्रेष्ठं विघ्नराजं नमाम्यहम्. विघ्नराजं नमाम्यहम्.
ಕುಕ್ಕೆಯ ಕ್ಷೇತ್ರದಲ್ಲಿ ಹೊಳೆದು ಬೆಳಗಿರುವ ಸುಬ್ರಹ್ಮಣ್ಯ ಸ್ವಾಮಿ ನಿನಗೆ ಸುಪ್ರಭಾತ. ಕುಕ್ಕೆಯ ಕ್ಷೇತ್ರದಲ್ಲಿ ಹೊಳೆದು ಬೆಳಗಿರುವ ಸುಬ್ರಹ್ಮಣ್ಯ ಸ್ವಾಮಿ ನಿನಗೆ ಸುಪ್ರಭಾತ. ಕುಮಾರ ಪರ್ವತವು ತಲೆಬಾಗಿ ನಿಂತಿರಲು ಮೂಡಣದಿ ನೇಸರನು ಹೊಂಗಿರಣವ ಚೆಲ್ಲುತಿಹ. ಕುಮಾರ ಪರ್ವತವು ತಲೆಬಾಗಿ ನಿಂತಿರಲು ಮೂಡಣದಿ ನೇಸರನು ಹೊಂಗಿರಣವ ಚೆಲ್ಲುತಿಹ. ಕುಕ್ಕೆಯ ಕ್ಷೇತ್ರದಲ್ಲಿ ಹೊಳೆದು ಬೆಳಗಿರುವ ಸುಬ್ರಹ್ಮಣ್ಯ ಸ್ವಾಮಿ ನಿನಗೆ ಸುಪ್ರಭಾತ. ಕುಕ್ಕೆಯ ಕ್ಷೇತ್ರದಲ್ಲಿ ಹೊಳೆದು ಬೆಳಗಿರುವ ಸುಬ್ರಹ್ಮಣ್ಯ ಸ್ವಾಮಿ ನಿನಗೆ ಸುಪ್ರಭಾತ. ಕುಮಾರಧಾರ ನದಿಯಲ್ಲಿ ಮಿಂದು ಬಂದೆ ದೇವನೇ, ನಿದಿರೆ ಬಿಟ್ಟು ಏಳಯ್ಯ ಕಾರ್ತಿಕೇಯನೇ. ಕುಮಾರಧಾರ ನದಿಯಲ್ಲಿ ಮಿಂದು ಬಂದೆ ದೇವನೇ, ನಿದಿರೆ ಬಿಟ್ಟು ಏಳಯ್ಯ ಕಾರ್ತಿಕೇಯನೇ. ಹಾಲು ತುಪ್ಪ ಗಂಧ ಪುಷ್ಪ ನಿನಗಾಗಿ ತಂದಿರುವೆ, ಹಾಲು ತುಪ್ಪ ಗಂಧ ಪುಷ್ಪ ನಿನಗಾಗಿ ತಂದಿರುವೆ. ಮಾಯ ನಿದ್ರೆಯ ಬಿಟ್ಟು ಕಣ್ಣ ತೆರೆಯು ದೇವ, ಮಾಯ ನಿದ್ರೆಯ ಬಿಟ್ಟು ಕಣ್ಣ ತೆರೆಯು ದೇವ. ಕುಕ್ಕೆಯ ಕ್ಷೇತ್ರದಲ್ಲಿ ಹೊಳೆದು ಬೆಳಗಿರುವ ಸುಬ್ರಹ್ಮಣ್ಯ ಸ್ವಾಮಿ ನಿನಗೆ ಸುಪ್ರಭಾತ. ಕುಕ್ಕೆಯ ಕ್ಷೇತ್ರದಲ್ಲಿ ಹೊಳೆದು ಬೆಳಗಿರುವ ಸುಬ್ರಹ್ಮಣ್ಯ ಸ್ವಾಮಿ ನಿನಗೆ ಸುಪ್ರಭಾತ. ಕಷ್ಟ ನಷ್ಟ ಕಳೆಯುವ ನಾಗದೋಷ ಅಳಿಸುವ ಮಹಿಮ ಪೂರ್ಣ ಕುಕ್ಕೆ ಸುಬ್ರಹ್ಮಣ್ಯ ನಿನ್ನ ಪೂಜಿಪೆ. ಕಷ್ಟ ನಷ್ಟ ಕಳೆಯುವ ನಾಗದೋಷ ಅಳಿಸುವ ಮಹಿಮ ಪೂರ್ಣ ಕುಕ್ಕೆ ಸುಬ್ರಹ್ಮಣ್ಯ ನಿನ್ನ ಪೂಜಿಪೆ. ಷಷ್ಠಿ ದಿನದಿ ಬ್ರಹ್ಮರಥ ಪೀಠವೇರಿದ ನೀನು, ಷಷ್ಠಿ ದಿನದಿ ಬ್ರಹ್ಮರಥ ಪೀಠವೇರಿದ ನೀನು. ಕುಕ್ಕೆ ಕ್ಷೇತ್ರದ ಗರ್ಭ ಗುಡಿಯಲ್ಲಿ ನೆಲೆಸಿದೆ, ಕುಕ್ಕೆ ಕ್ಷೇತ್ರದ ಗರ್ಭ ಗುಡಿಯಲ್ಲಿ ನೆಲೆಸಿದೆ. वक्रतुण्ड महाकाय श्री गणेश देवा, वक्रतुण्ड महाकाय श्री गणेश देवा. गौरिकन्द ईश तनय शरणु गणपदेवा, गौरिकन्द ईश तनय शरणु गणपदेवा. वक्रतुण्ड महाकाय श्री गणेश देवा, वक्रतुण्ड महाकाय श्री गणेश देवा. गौरिकन्द ईश तनय शरणु गणपदेवा, भक्तरुणय सकल भाग्य नीडु गणपदेवा. सिद्धिगुडेय विघ्ननाश पाशहस्तदेवा, सिद्धिगुणय विघ्ननाश पाशहस्तदेवा. एकदन्त निर्मलाङ्ग श्री गणेश देवा, एकदन्त
गणप्रथमा नमो गणपदेवा गणाधीश गणप्रथमा नमो गणपदेवा वक्रतुण्ड महाकाय श्रीगणेशदेवा वक्रतुण्ड महाकाय श्रीगणेशदेवा गौरिकन्द ईशतनय शरणु गणपदेवा गौरिकन्द ईशतनय शरणु गणपदेवा वक्रतुण्ड महाकाय श्रीगणेशदेवा भक्तरೊಡೆಯ सकल भाग्य नीडु गणपदेवा भक्तरೊಡೆಯ सकल भाग्य नीडु गणपदेवा भक्तरೊಡೆಯ सकल भाग्य नीडु गणपदेवा ಏನು ಪುಣ್ಯ ಮಾಡಿದೆನೋ ಯಾವ ತಪವಗೈದೆನೋ ಏನು ಪುಣ್ಯ ಮಾಡಿದೆನೋ ಯಾವ ತಪವಗೈದೆನೋ ಪ್ರಭು ನಿನ್ನ ಸನ್ನಿಧಿಯಲ್ಲಿ ನಿಂತೆ ನಾನು ಈ ದಿನ ಪ್ರಭು ನಿನ್ನ ಸನ್ನಿಧಿಯಲ್ಲಿ ನಿಂತೆ ನಾನು ಈ ದಿನ ಏನು ಪುಣ್ಯ ಮಾಡಿದೆನೋ ಯಾವ ತಪವಗೈದೆನೋ ಸ್ವಾಮಿ ವೆಂಕಟೇಶ ಪ್ರಭು ಶ್ರೀನಿವಾಸ ಸ್ವಾಮಿ ವೆಂಕಟೇಶ ಪ್ರಭು ಶ್ರೀನಿವಾಸ ಹತ್ತಿ ಬಂದೆ ಮೆಟ್ಟಿಲನು ತುಂಬಿ ಭಕ್ತಿ ಬಟ್ಟಲನು ಪ್ರಭು ನಿನ್ನ ದರ್ಶನದೇ ಮರೆತೆ ನನ್ನನು ಹತ್ತಿ ಬಂದೆ ಮೆಟ್ಟಿಲನು ತುಂಬಿ ಭಕ್ತಿ ಬಟ್ಟಲನು ಪ್ರಭು ನಿನ್ನ ದರ್ಶನದೇ ಮರೆತೆ ನನ್ನನು ಗೋವಿಂದ ನಾಮದಲ್ಲಿ ಸಕ್ಕರೆಯೇ ತುಂಬಿಹುದು ಗೋವಿಂದ ನಾಮದಲ್ಲಿ ಸಕ್ಕರೆಯೇ ತುಂಬಿಹುದು ಮಕ್ಕಳಲ್ಲಿ ತಂದೆ ನಿನಗೆ ಅಕ್ಕರೆಯೂ ತುಂಬಿಹುದು ಸ್ವಾಮಿ ವೆಂಕಟೇಶ ಪ್ರಭು ಶ್ರೀನಿವಾಸ ಸ್ವಾಮಿ ವೆಂಕಟೇಶ ಪ್ರಭು ಶ್ರೀನಿವಾಸ ಏನು ಪುಣ್ಯ ಮಾಡಿದೆನೋ ಯಾವ ತಪವಗೈದೆನೋ ಏನು ಪುಣ್ಯ ಮಾಡಿದೆನೋ ಯಾವ ತಪವಗೈದೆನೋ ಸ್ವಾಮಿ ವೆಂಕಟೇಶ ಪ್ರಭು ಶ್ರೀನಿವಾಸ ಸ್ವಾಮಿ ವೆಂಕಟೇಶ ಪ್ರಭು ಶ್ರೀನಿವಾಸ
ಪ್ರಭು ಶ್ರೀನಿವಾಸ ಸ್ವಾಮಿ ವೆಂಕಟೇಶ ಪ್ರಭು ಶ್ರೀನಿವಾಸ. ಏನು ಪುಣ್ಯ ಮಾಡಿದೆನೋ, ಯಾವ ತಪವಗೈದೆನೋ, ಏನು ಪುಣ್ಯ ಮಾಡಿದೆನೋ, ಯಾವ ತಪವಗೈದೆನೋ, ಪ್ರಭು ನಿನ್ನ ಸನ್ನೆ